ಸದ್ಯೋಜಾತ ಅಂತ ಒಂದು ಪದ ಇದೆ. ಆ ಕ್ಷಣ ಹುಟ್ಟಬೇಕು. ಹಾಗೆ ಹುಟ್ಟದೇ ಇದ್ರೆ ನಾವು ಅದೇ ಕಥೆನ ಇಟ್ಕೊಂಡು ಬರೆದ್ರೆ ಆಗಲ್ಲ. ಅದು ಕರೆಕ್ಟ್, ಎಕ್ಸಾಕ್ಟ್ಲಿ. ಅದಕ್ಕೆ ನೀವು ಜಾಸ್ತಿ ಬರೆಯೋದು. ಅದಕ್ಕೆ ಬರಿತಾ ಇರ್ತೀನಿ, ಬರೆದಿದ್ದೇನೆ ಪುನಃ ಬರಿತಾ ಇರ್ತೀನಿ. ಅಂದರೆ ಟೈಟಲ್ ಚೇಂಜ್ ಮಾಡ್ತೀವಿ. ಒಂದು ಕತೆ ಇದೆ ನಂದು, ಕಾಡು ಬೆಳೆದಿಂಗಳು ಒಂದು ಸಿನಿಮಾ ಆಯಿತು. ಆ ಕಥೆನ 8 ಸಲ ಬರೆದಿದ್ದೀನಿ. ಅಂದರೆ ಪ್ರತಿ ಸಲ ಬರೆಯಾಗಲೂ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ನಿಮ್ಮಿಬ್ರು ನೋಡಿದಂಗೆ ನನ್ಗನ್ಸುತ್ತೆ ನೀವು ಅಷ್ಟು ವರ್ಷದಿಂದ ಮಣ್ಣು ಹೊತ್ತಿದ್ದೀರಾ ಪತ್ರಿಕಾ ಉದ್ಯಮದಲ್ಲಿ. ಮಣ್ಣಲ್ಲ, ಹೇಳ್ಬಿಡಿ. ಚಿನ್ನ ಹೊತ್ತಿದ್ದೀವಿ. ಮಣ್ಣೆ ಚಿನ್ನ ಸರ್. ಈ ಬುರುಡೆ ಕತೆನೇ ಇದಕ್ಕೆಲ್ಲ ಕಾರಣ. ಅದೆಲ್ಲ ಸುಳ್ಳಾಯ್ತು ಬುರುಡೆ ಕತೆ? ಅಲ್ಲ, ಹಂಗೆ ಅದಕ್ಕೆ ಇವ್ರಿಗೆ ಪ್ರೆಷರ್ ಹೆಚ್ಚಾಗ್ಬಿಟ್ಟು ರಿಸೈನ್ ಮಾಡ್ಬಿಟ್ರು ಅನ್ನೋ ತರ. ಬುರುಡೆ ಅಂತ ಮಾಡಿದ್ದೆ ನಾನಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ. ಆ ಅಜ್ಜಿ ಸುಳ್ಳು ಹೇಳಿದ್ದು ಅಂತ ನಿರೂಪಿಸಿದ್ದು, ಆ ಮಾಸ್ಕ್ ಮ್ಯಾನು ಅವ್ರನ್ನೆಲ್ಲ ಕರ್ಕೊಂಬಂದಿದ್ದು ನಾನೇ ಅಲ್ವಾ? ಬುರುಡೆ ಅನ್ನೋದೇ ಕಥೆ ಅಂತ ನಿರೂಪ ಆಯ್ತಲ್ವಾ? ಯಾಕೆ ಮೇಡಮ್ ಈ ಸೌಜನ್ಯದ ಕತೆ ಮುಂದೆನೇ ಹೋಗ್ತಾರೆ? ಒಂದು ನಂಬಿಕೆ ಇಟ್ಟು ಒಂದು ಸಂಸ್ಥೆ CBI ಅಂತ ಸಂಸ್ಥೆಯಲ್ಲಿ ತನಿಖೆ ಮಾಡಿಸಿದ್ದೀರಾ. ನೀವು CBI ತನಿಖೆನೂ ನಂಬಲ್ಲ, SIT ತನಿಖೆನೂ ನಂಬಲ್ಲ. ನೀವು ಯಾವ ತನಿಖೆ ಮಾಡಬೇಕು? ನೀವು ಯಾವ ತನಿಖಾ ಸಂಸ್ಥೆಯನ್ನು ನಂಬ್ತೀರಿ? ಯಾರು ನಂಬ್ತೀರಿ ನೀವು? ಇನ್ನು ಯಾರು ಬಂದು ಮಾಡಬೇಕು? ಇನ್ನು ಸೌಜನ್ಯನೇ ಎದ್ದು ಬಂದು ಹೇಳಬೇಕು. ಮಾಡಿದವರಂತೂ ಗೊತ್ತಾಗಲ್ಲ. ನಾನು ಅವ್ರ ಹತ್ರ ಹೇಳಿದೆ, ನೀವು ತುಂಬ ಸುಳ್ಳು ಹೇಳ್ತಿದ್ದೀರ, ನೀವು ಹೇಳ್ತಿರೋದೆಲ್ಲ ಕತೆ. ಆದರೆ ನಾಳೆ ತನಿಖೆ ಅಂತ ಬಂದಾಗ ಪೊಲೀಸ್ನವ್ರು ನೀವು ಹೇಳಿದ ಅಷ್ಟು ಕತೆಗಳನ್ನು ಬೆನ್ನು ಹತ್ತು ಹೋಗ್ತಾರೆ, ತನಿಖೆ ಮಾಡಕ್ಕೆ ಹೋಗ್ತಾರೆ. ಅವಾಗ ಎಲ್ಲಿ ತೋರಿಸ್ತೀರ ನೀವು? ಅಲ್ಲ, ಅದೇ ಮೈ ತುಂಬ ಬಂಗಾರ ಇಲ್ಲ, ಬಂಗಾರ ಇಲ್ಲ, ಮನೆಯಲ್ಲೂ ಇಲ್ಲ ಬಂಗಾರ, ಮನೆ ಇಲ್ಲ. ಏನ್ ಸರ್ ನೀವೆಲ್ಲ ಪತ್ರಕರ್ತರ? ಅದು ಸ್ವಲ್ಪ ದಿನ ಹಾಗೆ ಇರಲಿ, ತುಂಬ ಬೇಗ ಅದನ್ನು ರಿವೀಲ್ ಮಾಡಬಾರ್ದು. ಈಗಷ್ಟೇ ಆಗಿದೆ, ಅದು 6-7 ತಿಂಗಳಾಗಿದೆ. 6-8 ತಿಂಗಳು ಎಲ್ಲ ಜನಕ್ಕೆ ತುಂಬ ಆಗೋಯ್ತು ಮೇಡಮ್. 6-7 ತಿಂಗಳಾಗಲಿ. ಒಳಗಡೆ ಇದ್ದವ್ರಿಗೆ, ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಗೊತ್ತಿದೆ. ಸೊ ಆಚೆ ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಮೀಡಿಯಾ ಫೀಲ್ಡಲ್ಲಿ ಜೋಗಿ ಸರ್ ಅಂತವ್ರು ನನ್ನ ಜೊತೆ ನನ್ನ ಕೆಲಸ ನೋಡಿದವರಿಗೆ, ನನ್ನ ಜೊತೆ ಕೆಲಸ ಮಾಡ್ಕೊ ಬಂದವರಿಗೆ, ಅವರಿಗೆಲ್ಲ ಗೊತ್ತಿದೆ. ಅಷ್ಟು ಸಾಕು ನನಗೆ. ನನ್ನನ್ನು ಯಾರು ನಂಬ್ತಾರೆ, ನಂಬಿದ್ದಾರೆ, ಅವ್ರಿಗೆಲ್ಲರಿಗೂ ಗೊತ್ತಿದೆ. ಸೊ ನನಗೆ ಅದೊಂದು ಸಮಾಧಾನ, ಅವ್ರಿಗೆ ಗೊತ್ತಿದೆಯಲ್ಲ. ಬಟ್ ರೂಮರ್ಸ್ ಏನು ಗೊತ್ತಾ ಮೇಡಮ್, ಈ ಬುರುಡೆ ಕತೆನೇ ಇದಕ್ಕೆಲ್ಲ ಕಾರಣ. ಅದೆಲ್ಲ ಸುಳ್ಳಾಯ್ತು ಬುರುಡೆ ಕತೆ? ಅಲ್ಲ, ಹಂಗೆ ಅದಕ್ಕೆ ಇವ್ರಿಗೆ ಪ್ರೆಷರ್ ಹೆಚ್ಚಾಗ್ಬಿಟ್ಟು ರಿಸೈನ್ ಮಾಡಿಬಿಟ್ರು ಅನ್ನೋ ಥರ. ಅಲ್ಲ, ಆ ಬುರುಡೆ ಅಂತ ಮಾಡಿದ್ದೆ ನಾನಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ. ಆ ಅಜ್ಜಿ ಸುಳ್ಳು ಹೇಳಿದ್ದು ಅಂತ ನಿರೂಪಿಸಿದ್ದು, ಆ ಮಾಸ್ಕ್ ಮ್ಯಾನು ಅವ್ರನ್ನೆಲ್ಲ ಕರ್ಕೊಂಬಂದಿದ್ದು ನಾನೇ ಅಲ್ವಾ? ಬುರುಡೆ ಅನ್ನೋದೇ ಕಥೆ ಅಂತ ನಿರೂಪ ಆಯ್ತಲ್ವಾ? ಯಾಕೆ ಮೇಡಮ್ ಈ ಸೌಜನ್ಯದ ಕತೆ ಮುಂದೆನೇ ಹೋಗ್ತಾರ? ಅದು ಈಗ ತನಿಖೆ ಎಲ್ಲ ಮುಗಿದಿದೆ. ನೀವು ಒಂದು ನಂಬಿಕೆ ಇಟ್ಟು ಒಂದು ಸಂಸ್ಥೆ CBI ಅಂತ ಸಂಸ್ಥೆಯಲ್ಲಿ ತನಿಖೆ ಮಾಡಿಸಿದ್ದೀರಾ. ನೀವು CBI ತನಿಖೆನೂ ನಂಬಲ್ಲ, SIT ತನಿಖೆನೂ ನಂಬಲ್ಲ. ಇನ್ನು ಯಾರು ತನಿಖೆ ಮಾಡಬೇಕು? ಯಾರು ತನಿಖೆ ಮಾಡಬೇಕು? ನಿಮ್ಗೆ ಯಾಕೆ ಯಾವ ಸಂಸ್ಥೆ, ತನಿಖಾ ಸಂಸ್ಥೆ ಬಗ್ಗೆನೂ ನಿಮ್ಗೆ ಯಾಕೆ ನಂಬಿಕೆ ಇಲ್ಲ? ಯಾಕೆ ನಂಬಿಕೆ ಇಲ್ಲ ಅಂತಂದರೆ, ಒಂದಷ್ಟು ಜನಕ್ಕೆ ಹಣನೇ ಮುಖ್ಯ ಅಲ್ವಾ? ಹಣ ಇದ್ದಾಗ ನೀವು ಎಲ್ಲಾರನ್ನೂ ಹೆಂಗೆ ನಂಬ್ಸಕ್ಕಾಗತ್ತೆ ನಿಮಗೆ? ನಿಮ್ಗೇನು ಅನ್ಸುತ್ತೆ ಸರ್, ಯಾಕೆ ಸೌಜನ್ಯಕ್ಕೆ? ಅಲ್ಲ, ಇವಾಗ ಒಂದು ಉದಾಹರಣೆ ಹೇಳ್ತೀನಿ ಅಕ್ಷತಾ. ಒಬ್ಬ ಹುಡುಗ ಬರ್ತಾನೆ, ಒಂದು ವಿಡಿಯೋ ಮಾಡ್ತಾನೆ, ಇಡೀ ಧರ್ಮಸ್ಥಳ ಸರಿ ಇಲ್ಲ, ಧರ್ಮಸ್ಥಳದಲ್ಲಿ ಇಷ್ಟು ಜನ ಹೆಣ್ಮಕ್ಳನ್ನ ಸಾಯಿಸಿದ್ದಾರೆ. ಅವನು ಯಾರು? ಆ ಹುಡುಗ ಯಾರು? ಅವನೊಬ್ಬ ಅನ್ಯ ಕೋಮಿನ ಮುಸ್ಲಿಂ ಹುಡುಗ. ನೀವು ಅವನು ಹೇಳಿದ್ದನ್ನು ನಂಬ್ತೀರಾ? ಅವನ ವಿಡಿಯೋ 1 ಕೋಟಿ ಜನ ನೋಡ್ತೀರಾ ನೀವು? ಅವನು ಕೆಳಗಡೆ ಡಿಸ್ಕ್ಲೈಮರ್ ಹಾಕಿದ್ದಾನೆ, ಇದು ಸತ್ಯ ಕತೆ ಅಲ್ಲ, ನಾನು ಕೇಳಲ್ಪಟ್ಟಿದ್ದು ಕತೆ ಅಂತ. ನೀವು ಆ ಡಿಸ್ಕ್ಲೈಮರೇ ನೋಡಲಿಲ್ಲ. ನೀವು ನಿಮ್ಮ ಶ್ರದ್ಧಾ ಕೇಂದ್ರ, ನಿಮ್ಮ ಭಕ್ತಿಯ ಕೇಂದ್ರ ಆಗಿತ್ತದು. ನಮ್ಮ ತಾತ, ಎಲ್ಲರೂ ಅದಕ್ಕೆ ನಡ್ಕೋತಾ ಇದ್ವಿ ಅಲ್ವಾ? ಒಂದು ನಮ್ಮ ಕ್ಷೇತ್ರ, ಅದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿತ್ತು. ಅದನ್ನು ಒಬ್ಬ ಬಂದುಬಿಟ್ಟು, ಇಲ್ಲ ಅಲ್ಲೇನೋ ನಡೀತಾ ಇದೆ, ಅಲ್ಲಿ ಹಿಂಗೆ ಸಾಯಿಸಿದೆ, ನೀವು ನಂಬಿಟ್ರಿ ಆ ಮಾತನ್ನ? ಅರೆ, ಈಗ ಹಂಗೆಲ್ಲ ಆಗಿದ್ರೆ ಇಷ್ಟು ವರ್ಷ ನಡ್ಕೊಂಬಂದಿದ್ರೆ ಒಬ್ರಿಗಾದ್ರೂ ಗೊತ್ತಾಗಬೇಕಿತ್ತಲ್ವಾ? ಆಯ್ತಪ್ಪ, ಅವ್ನು ಡಿಸ್ಕ್ಲೈಮರ್ ಆದರೂ ನೀವು ನೋಡಬೇಕಿತ್ತಲ್ವಾ, ಅದು ನಿಜವೋ ಸತ್ಯವೋ ಅಂತ. ಅವ್ನು ಡಿಸ್ಕ್ಲೈಮರ್ ಹಾಕಿದ್ದಾನೆ. ನೀವು ಸಮೀರ್ MD ಬಗ್ಗೆ? ಹೌದು, ಹಾಕಿದ್ದಾನೆ ಅವನಲ್ಲಿ. ಈಗ ಅವ್ನು ಕಾನೂನಿನ ಯಾಕೆ ತಪ್ಪಿಸ್ಕೊಂಡ ಅಂದರೆ, ನಾನು ಡಿಸ್ಕ್ಲೈಮರ್ ಹಾಕಿದ್ದೆ, ನಾನು ಹೇಳಿದ್ದೆಲ್ಲ ನಿಜ ಅಲ್ಲ ಅಂತ. ನೀವು ಅದನ್ನು ಯೋಚನೆ ಮಾಡಬೇಕಾಗಿದ್ದವ್ರು ಯಾರು? ನಾವು. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರನ ಯಾರೋ ಬಂದು ರಾತ್ರೋರಾತ್ರಿ ನಿರ್ನಾಮ ಮಾಡಿಬಿಟ್ರೆ ನಾವು ಅದನ್ನು ನಂಬಿ ಹೌದೌದು ಇರಬಹುದು. ಯಾಕೆ?
ಹೆಂಗಾಗುತ್ತೆ ಅಂದ್ರೆ ಮೇಡಮ್, ನೀವ್ ಯಾಕೆ ನಿಮ್ಮ ಆಲೋಚನಾ ಶಕ್ತಿ, ನಿಮ್ಮ ನಂಬಿಕೆ ಅಷ್ಟು ಇದಾಗಿದ್ಯಾ? ಅಲ್ಲ ಅವರು ನಂಬಿದ್ದ ಧಾರ್ಮಿಕ ಕೇಂದ್ರದಲ್ಲೇ ನಮ್ಮ ಊರಿನ ಹೆಣ್ಮಕ್ಳಿಗೆ ಹಿಂಗಾದಾಗ ಅನ್ನೋ ಒಂದು ಅದಕ್ಕೆ ಬೇಕಾದ ತನಿಖೆ ಆಗಿದೆ. ನೀವು ಕೇಳಿದ ಎಲ್ಲವೂ ತನಿಖೆ ಆಗಿದೆ. ಬುರುಡೆಗೂ ತನಿಖೆ ಆಯ್ತು, SIT ಮಾಡಿ ಅಂದ್ರೆ SIT ಆಯ್ತು. ಆ ಬುರುಡೆಗಳು ಯಾರ್ದು ಅಂತಾನೂ ನಿರೂಪಣೆ ಆಯ್ತು. ಯಾರೋ ಬಂದಲ್ಲ ಆತ್ಮಹತ್ಯೆ ಮಾಡ್ಕೊಂಡವನು, ಯಾರೋ ಇದು ಮಾಡ್ಕೊಂಡವನು ಅಂತಾನೂ ನಿರೂಪಣೆ ಆಯ್ತು. ಅದನ್ನು ನೀವು ನಂಬಲ್ಲ ಅಂದ್ರೆ ಇನ್ಯಾರಿಂದ ತನಿಖೆ ಮಾಡಿಸ್ಬೇಕು? ನೀವು ಯಾವ ತನಿಖಾ ಸಂಸ್ಥೆಯನ್ನ ನಂಬ್ತೀರಿ? ಯಾರು ನಂಬ್ತೀರಿ ನೀವು? ಇನ್ಯಾರು ಬಂದ್ ಮಾಡಬೇಕು? ಇನ್ನು ಸೌಜನ್ಯನೇ ಎದ್ದು ಬಂದು ಹೇಳಬೇಕು. ಇನ್ನು ಮಾಡಿದವ್ರಂತೂ ಒಪ್ಕೊಳ್ಳಲ್ಲ, ಸೌಜನ್ಯನೇ ಬಂದು ಹೇಳಬೇಕು. ಸರ್, ಸುಮಾರು ಕತೆಗಳು ಬರೆದಿದ್ದೀರಾ, ಚಿತ್ರಕಥೆಗಳು ಬರೆದಿದ್ದೀರಾ, ಹಲವಾರು ಪ್ರಶಸ್ತಿಗಳು ಬಂದಿದೆ, ಧಾರಾವಾಹಿ ಬರೆದಿದ್ದೀರಾ, ಚಿಟ್ಟೆ ಹೆಜ್ಜೆ ಅನ್ನೋ ಥರ. ಈ ಸೌಜನ್ಯ ಕೇಸ್ ನೋಡಿದಾಗ ಇಷ್ಟೊಂದು ವರ್ಷಗಳ ಕಾಲ ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಕತೆ ಬರೀಬೇಕು ಅನ್ಸುತ್ತೆ? ನಾನು ಅದೇ ಊರಿನವನಾದ್ರಿಂದ ನಾನು ಆ ಧರ್ಮ ಕೇಂದ್ರ ನೋಡ್ಕೊಂಬಂದಿದ್ದೀನಿ, ಅಲ್ಲಿಯ ಜನರನ್ನು ನೋಡ್ಕೊಂಬಂದಿದ್ದೀನಿ. ಸೊ ನಾನೇ ಇವತ್ತು ಅಂದರೆ ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರ ಮಾತು ಕೂಡ ಒಂದು ಅಭಿಪ್ರಾಯ ಆಗಿರುತ್ತೆ ಹೊರತು ಸತ್ಯ ಗೊತ್ತಿರಲ್ಲ. ಆಮೇಲೆ ಪ್ರತಿ ಅಭಿಪ್ರಾಯ ಕೂಡ ಇದನ್ನು ಮತ್ತಷ್ಟು ಕೆಸರು ರಾಡಿ ಎರಚೋ ಕೆಲಸ ಮಾಡುತ್ತೆ ಅಂತ. ಸೊ ನಮ್ಮಲ್ಲಿ ಇವ್ರು ಹೇಳ್ದಂಗೆ ಒಂದು ಸಂಸ್ಥೆ ಇದ್ದಾಗ ಇನ್ವೆಸ್ಟಿಗೇಷನ್ ಮಾಡಬೇಕು. ವಿ ಬಿಲೀವ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆ ಇದೆ ನಮ್ಮಲ್ಲಿ, ನ್ಯಾಯಾಲಯ ಇದೆ, CBI ಇದೆ, COD ಇದೆ, SIT ಇದೆ. ಇವರು ಮಾಡಿದ ತನಿಖೆಯನ್ನು ನಾವು ನಂಬದೆ ಇನ್ನೇನು ಮಾಡೋಕ್ಕಾಗುತ್ತೆ ನಾವು? ಅಂದರೆ ಇದರಲ್ಲಿ ಒಂದು ಬೆನಿಫಿಟ್ ಆಫ್ ಡೌಟ್ ಇರುತ್ತಲ್ಲ ಜನಗಳಿಗೆ, ಅದೇ ದೊಡ್ಡ ಶಿಕ್ಷೆ ಅಂತ. ಇವು ಎಲ್ಲ ಆಪಾದನೆಗಳಿಂದ ಮುಕ್ತರಾಗಿ ಆಚೆ ಬಂದ ನಂತರ ಕೂಡ ಯಾವುದೋ ಒಂದು ಹುಡುಗ ನಿಂತ್ಕೊಂಡು ಇಲ್ಲ ಅವರು ತಪ್ಪಿಸ್ಕೊಂಬಂದಿದ್ದಾರೆ, ಮಾಡಿರ್ತಾರೆ ಅಂತ ಹೇಳಿದ್ರೆ ಅದೇ ನಿಮ್ಮ ವ್ಯಕ್ತಿತ್ವ ಮೇಲಾಗುವಂಥ ಅತಿ ದೊಡ್ಡ ಹಲ್ಲೆ. ಅಂದರೆ ನಿಮ್ಮ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಜನಗಳಿಗೆ ಗೊತ್ತಿದೆ, ಕಾನೂನು ಪ್ರಕಾರ ಸರಿ ಇದೆ ಅಂತಾಗಿದೆ. ಈ ಒಂದು ಅಂತರ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಂತ. ಯಾರೇ ಜೈಲಿಗೆ ಹೋದ್ರೂ ನಮಗೆ ಸತ್ಯನೇ ಗೊತ್ತಾಗಲ್ಲ. ನಮಗೆ ಇವತ್ತಿನ ದೊಡ್ಡ ವಿಷಯ, ದೊಡ್ಡ ಸಂಗತಿ ಏನಂದರೆ ನಮಗೆ ಮಾಹಿತಿ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಬಟ್ ಟ್ರೂತ್ ಗೊತ್ತಿರಲ್ಲ. ಆ ಟ್ರೂತನ್ನು ಮೀಡಿಯಾ ಹೇಳೋಕ್ಕಾಗಲ್ಲ. ಮೀಡಿಯಾ ಏನು ಹೇಳುತ್ತಂದರೆ ಮಾಹಿತಿಗಳನ್ನ ಹೇಳ್ತೆ, ನ್ಯಾಯಾಲಯ ಹೇಳೋಕ್ಕಾಗಲ್ಲ. ಅದು ಯಾರು ಅದಕ್ಕೆ ಒಳಗೊಂಡಿದ್ದಾರೆ ಅವರಿಗೆ ಮಾತ್ರ ಸತ್ಯ ಗೊತ್ತಿರುತ್ತೆ. ಏನೇ ಘಟನೆ ಆದರೂ ಇಬ್ಬರ ನಡುವೆ ಏನು ನಡೆಯುತ್ತೆ, ಯಾಕೆ ಇವ್ರು ಕೆಲಸ ಬಿಟ್ಟರು ಅಂತ ಇವ್ರ ಸಂಸ್ಥೆಗೆ ಗೊತ್ತಿರುತ್ತೆ ಹೊರತು ಯಾರು ಹೇಳಿರೋದು ಒಪಿನಿಯನ್. ಅವರು ಹೊರಗಡೆ ಹೇಳೋದು ಕೂಡ ಒಪಿನಿಯನ್ನೇ. ಅವ್ರು ಯಾಕೆಂದರೆ ಅವ್ರಿಗೆ ಸತ್ಯ ಹೇಳೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು. ಅವ್ರು ಯಾಕೆ ಹೇಳಬೇಕು? ಅಂದರೆ ನಾನು ಕೆಲಸ ಬಿಟ್ಟಿದ್ದು ಜಗತ್ತಿಗೆ ಯಾಕೆ ಗೊತ್ತಾಗಬೇಕು ಅಂತ ರೀಸನ್. ಯಾಕೆ ಅಂದರೆ ಈಗ ನೀವು ಹೋದಾಗ ಎಷ್ಟೋ ಜನ ಸೆಲೆಬ್ರೇಟ್ ಮಾಡಿರ್ತಾರೆ, ಒಬ್ಳು ಹೆಣ್ಮಗಳು ಹೋದ್ಲು. ಆ ಸೆಲೆಬ್ರೇಟ್ ಮಾಡಿದವ್ರಿಗೆಲ್ಲ ಗೊತ್ತಿದೆ ಸತ್ಯ. ನಾನು ಸೆಲೆಬ್ರೇಟ್ ಮಾಡಿದ್ದೀನಿ. ಅದೇ ನಿಮಗೂ ಗೊತ್ತಿರುತ್ತೆ ಸತ್ಯ. ಅಲ್ಲಿ ಹೋದಾಗ ಅಂದರೆ ಕೆಲಸಕ್ಕೆ ಸೇರಿದಾಗ, ಬಿಟ್ಟು ಹೋದಾಗಲ್ಲ. ಅಲ್ಲ, ಬಿಟ್ಟಾಗ್ಲೂ ತುಂಬಾ ಜನ ಸೆಲೆಬ್ರೇಟ್ ಚಾನಲ್ ಸೇರಿದಾಗ ನಮಗ್ ಬೇಜಾರಾಗಿತ್ತು, ಆದ್ರೂ ನೀವು ಮೊದಲ ಸಂಪಾದಕಿ ಅಂತ ಸಂತೋಷ ಪಟ್ಟಿದ್ವಿ, ಒಳ್ಳೇದಾಯ್ತು ನೀವು ಬಿಟ್ಟಿದ್ದು ಅಂತಾನು ಸೆಲೆಬ್ರೇಟ್ ಮಾಡಿದ್ದಾರೆ. ಅದು ನಿಮ್ಮ ಬಗೆಗಿನ ಕಾಳಜಿಯಿಂದನೋ? ಎರಡೂ ಇರುತ್ತೆ. ಸಂತೋಷನೂ ಇರುತ್ತೆ, ಸದ್ಯ ಹೋದ್ರಲ್ಲ ಅಂತಾನೂ ಇರುತ್ತೆ. ಜಾಗ ಖಾಲಿ ಆದ್ರೆ ನಮಗೂ ಸಿಗ್ಬೋದು ಅಂತ ಇರುತ್ತೆ. ಸರ್, ನಿಮ್ಮಲ್ಲಿ ರಿಟೈರ್ಮೆಂಟ್ ಅನ್ನೋದಿಲ್ವಾ? ಇದೆ, ಆದ್ರೂ ಕೆಲಸ ಮಾಡ್ಬೋದು. ಅಂದರೆ ನಮ್ಗೆ ಇಷ್ಟ ಇದೆ ಕೆಲಸ ಮಾಡ್ಬೋದು ಅಂತ ಒಂದು, ಸಂಸ್ಥೆಗೆ ಇಷ್ಟ ಇದೆ ಕೆಲಸ ಮಾಡ್ಬೋದು ಅಂತ ಇನ್ನೊಂದು. ಎರಡು ಕೂಡು ಬಂದಾಗ ಸ್ವಲ್ಪ ವರ್ಷ ಕೆಲಸ ಮಾಡ್ಬೋದು. ಈಗ ಮುಂದುವರಿತೀರಾ ಅನ್ನೋದು ಪ್ರಶ್ನೆ. ಮುಂದೆ ಎಷ್ಟು ಕಾಲ ಸಂಸ್ಥೆ ಇರಿಸ್ಕೊಳ್ಳುತ್ತೋ ಅಷ್ಟು ಕಾಲ ಮುಂದುವರಿತೇನೆ. ಆಮೇಲೆ ಎಷ್ಟು ಕಾಲ ನನಗೆ ಮಾಡ್ಬೇಕಂತ ಅಷ್ಟು ಕಾಲ ಮುಂದುವರಿತೀನಿ. ಹಾಗೆ ಅಂದರೆ ಅದೆರಡು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತಲ್ಲ, ಅದು ಅಲ್ಲಿ ತನಕ ಇರ್ಬೋದು ನಾವು. ಈಗ ಮೇಡಮ್, ನಿಮ್ಮದು ಸರ್ ಹೇಳ್ದಂಗೆ ಮಧ್ಯೆ ಒಂದು ಹೇಳ್ಬಿಡ್ತೀನಿ. ನೀವು ಜನ ಹೆಂಗೆ ನಂಬ್ತಾರೆ ಅಂತ, ಈ ಅನನ್ಯ ಭಟ್ ಕತೆ ಹೇಳಿದ್ರಲ್ವ, ಸುಜಾತ ಭಟ್ ಅಜ್ಜಿ. ಆವಾಗ ಎಲ್ಲರೂ ಮೀಡಿಯಾ ಮುಂದೆ ಬಂದು ಅಜ್ಜಿ ಕತೆ ಹೇಳ್ತಿದ್ದಲ್ಲ, ಕೇಳಿದಾಗಲೆಲ್ಲ ನನಗೆ ಅಜ್ಜಿ ಸುಳ್ಳು ಹೇಳ್ತಿದೆ, ಅಜ್ಜಿ ಕತೆ ಕಟ್ತಿದೆ ಅಂತಾನೆ ಅನ್ನಿಸ್ತಾ ಇತ್ತು. ಯಾಕಂದರೆ ಅವ್ರು ಹೇಳಿದ್ದೀನಿ, ನಾನು CBI ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಅರೆ, ನಿಮಗೆ ತಕ್ಷಣ ಅನ್ನಿಸ್ಬೇಕಲ್ವಾ, ನೀನು CBI ಕೆಲಸದಲ್ಲಿ ಆಫೀಸಲ್ಲಿ ಕೆಲಸ ಮಾಡಿದ್ಮೇಲೆ ನೀನು CBI ಆಫೀಸಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ, ನನ್ನ ಮಗಳನ್ನ ಹುಡ್ಕೊಡಿ ಅಂತ. ಅದೇನೋ ಕೊಟ್ಟಿರ್ತಾರೇನೋ, ಅದೇನೋ ಆಗಿರಲ್ವೇನೋ ಅಂತ ಯಾಕೆ ಅನ್ಕೋತೀರಾ? ಎರಡೂ ನೀವೇ ಅನ್ಕೋತೀರಾ. ಅಂದರೆ ಜನ ಕೊಟ್ಟಿರ್ಬೋದು. ಈಗ ನೀವು CBI ಆಫೀಸಲ್ಲಿ ಕೆಲಸ ಮಾಡಿದ್ಮೇಲೆ ಮಾಡ್ತಿದ್ದವರು ನನ್ನ ಮಗಳು ಅವ್ರು ಹೆಂಗೆ ತನಿಖೆ ಮಾಡದೇ ಇರ್ತಾರೆ? ಆಮೇಲೆ ಎಷ್ಟೋ ವರ್ಷದ ನಂತರ ಈಗ ನೀನು ಬಂದು ಇದ್ದಕ್ಕಿದ್ದಂಗೆ ಆಮೇಲೆ ಒಂದೊಂದು ಸರಿ ಒಂದೊಂದು ಕತೆ ಹೇಳ್ತು ಅಜ್ಜಿ.
ಆಗಲೂ ಯಾರೂ ಅಜ್ಜಿ ಮಾತನ್ನ ಸುಳ್ಳು ಅಂತ ಅನ್ನಿಸ್ಲೇ ಇಲ್ಲ. ನನಗೆ ಅನ್ನಿಸ್ತಿತ್ತು, ನಾನು ಅವ್ರನ್ನ ಕರೆದು ಮಾತಾಡಿಸ್ದೆ. ಆವಾಗ್ಲೂ ಅವರು ಅದೇ ಹೇಳ್ತಾ ಇದ್ರು. ಫಸ್ಟು ಒಂದ್ಸರಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಪೂರ್ತಿ ಕತೆ ಹೇಳಿದ್ರು, ಇದೇ ಅವಳು ಹಿಂಗೆ ತಪ್ಪಿಸ್ಕೊಂಡ್ಲು, ಅವ್ರು ಯಾರೋ ಎತ್ಕೊಂಡು ಹೋದ್ರು, ಹಂಗೆ ಮಾಡಿದ್ರು ಅಂತ. ಅದೆಲ್ಲ ಇಂಟರ್ವ್ಯೂ ಆದಮೇಲೆ ನಾನು ಅವ್ರ ಹತ್ರ ಹೇಳಿದೆ, ನೀವು ತುಂಬ ಸುಳ್ಳು ಹೇಳ್ತಿದ್ದೀರಾ, ನೀವು ಹೇಳ್ತಿರೋದೆಲ್ಲ ಕತೆ. ಆದರೆ ನಾಳೆ ತನಿಖೆ ಅಂತ ಬಂದಾಗ ಪೊಲೀಸ್ನವ್ರು ನೀವು ಹೇಳಿದ ಅಷ್ಟು ಕತೆಗಳನ್ನು ಬೆನ್ನು ಹತ್ತು ಹೋಗ್ತಾರೆ, ತನಿಖೆ ಮಾಡೋಕ್ಕೆ ಹೋಗೇ ಹೋಗ್ತಾರೆ. ಅವಾಗ ಎಲ್ಲಿ ತೋರಿಸ್ತೀರಾ ನೀವು? ಯಾವುದೋ ನದಿಗೆ ಮಗು ಬಿಟ್ಟೆ, ಯಾರಿಗಾದ್ರೂ ಹೆತ್ತ ತಾಯಿನ ಮಗುನ ನದಿಗೆ ಬಿಟ್ಟು ಓಡೋಗ್ಬಿಡ್ತಾಳ? ಸೊ ನೀವು ಹಂಗಿದ್ರೆ ಇವಾಗ ಅಂದರೆ ನಾನು ಹೇಳೋದು ಸತ್ಯ ಏನಿದೆ, ಸತ್ಯ ಇದೆಯಲ್ಲ ತುಂಬ ಅದು ಲೇಟು, ನಿಧಾನ. ಒಟ್ನಲ್ಲಿ ಸೌಜನ್ಯ ಸತ್ತಿದಂತೂ ಸತ್ಯ ಅಲ್ಲ, ನಾನು ಸೌಜನ್ಯ ಕೇಸ್ ಬೇರೆ, ಇದು ಬುರುಡೆ ಕೇಸ್ ಬೇರೆ. ಅಲ್ಲಿಂದನೇ ಎಲ್ಲ ಒಂದು ಇಲ್ಲ ಅವರು ಇದು ಹಾಕಿದ್ದು ಅಲ್ಲಿ 100 ಶವಗಳನ್ನ ಹೂತಿದ್ದಾರೆ ಅನ್ನೋ ಕೇಸ್ ಬೇರೆ, ಸೌಜನ್ಯ ಎರಡೂ ಕೇಸ್ ಬೇರೆ ಬೇರೆ. ಸೊ ನಾವು ಬರೀ ಈ ಬುರುಡೆ ಪ್ರಕರಣವನ್ನು ಮಾತ್ರ ಅವಾಗ ಅದನ್ನೇ ತಾನೇ SIT ತನಿಖೆಯಾಗಿ ಅಲ್ಲೆಲ್ಲ ಶೋಧ ಮಾಡಿದ್ದು. ಅಂದರೆ ನಾವೇ ಎಷ್ಟೋ ಘಟನೆಗಳು ಗೊತ್ತಿರುತ್ತೆ, ನಮ್ಮ ಮನೆಗಳಲ್ಲೇ ನಡೆದಿರುತ್ತೆ. ಆದರೆ ನಾವು ಸತ್ಯ ಯಾವುದು ಅಂತ ನಾವು ಪರಾಮರ್ಶಿಸೋಕೆ ಹೋಗಲ್ಲ, ಅಥವಾ ಅವ್ರನ್ನ ಯಾರು ನಿಜ ಹೇಳ್ತಿದ್ದಾರಲ್ಲ ಅವ್ರನ್ನ ನಂಬಲ್ಲ. ನಮ್ಮ ದೊಡ್ಡ ಸಮಸ್ಯೆ ಇವತ್ತು ನಂಬಲ್ಲ ನಾವು ನಂಬಿಕೆ ಕಳ್ಕೊತಿದ್ದೀವಿ. ಅದು ಹೊರಗಿನ ಜನರ ಜೊತೆ ಅಲ್ಲ, ನಮ್ಮ ಒಳಗಿರುವ ಜನರ ಜೊತೆನೂ ನಾವು ನಂಬಿಕೆ ಕಳ್ಕೊತಿದ್ದೀವಿ. ನಮ್ಮವ್ರ ಬಗ್ಗೆನೇ ನಮಗೆ ಅಪನಂಬಿಕೆ. ಅಷ್ಟೊಂದು ರೋಗಗ್ರಸ್ತ ಮನಸ್ಥಿತಿ ಆಗ್ಬಿಟ್ಟಿದೆ ನಮ್ಮದು. ನೀವು ನನ್ನ ಒಪಿನಿಯನ್, ನನ್ನದೇನೋ ಒಪಿನಿಯನ್ ಇರುತ್ತೆ. ನೀವು ಸರಿಯಾಗಿ ಹೇಳಿದ್ರೆ, ನನ್ನ ಒಪಿನಿಯನ್ ಮ್ಯಾಚ್ ಆಗೋ ಥರ ಹೇಳಿದ್ರೆ ನನಗೆ ಅಕ್ಷತಾ ಇಷ್ಟ ಆಗ್ತಾರೆ, ಅಥವಾ ಜೋಗಿ ಸರ್ ಇಷ್ಟ, ಇಲ್ಲಾಂದರೆ ಇಷ್ಟ ಇಲ್ಲ. ಅಂದರೆ ಒಂದು ವಿಭಿನ್ನ ಎರಡು ಮನಸ್ಥಿತಿಗಳು ಬೇರೆ ಬೇರೆ ಮನಸ್ಥಿತಿಗಳು ಆಗ್ತಾನೇ ಇಲ್ಲ. ಆ ವಿಷಯಕ್ಕೆ ಮಾತ್ರ ನಿಮ್ಮನ್ನು ವಿರೋಧಿಸ್ಬೇಕು. ಹೌದು. ಆದರೆ ನೀನು ಆ ವಿಷಯನ ನೀನು ವಿರೋಧಿಸಿದೆ ಅಂತ ನಿಮ್ಮ ಇಡೀ ವ್ಯಕ್ತಿತ್ವನೇ ವಿರೋಧಿಸ್ತಾ ಇದ್ದಾರೆ. ನಮ್ಮ ಹುಟ್ಟನ್ನೇ ವಿರೋಧಿಸಿ. ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ, ಒಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ, ಅದನ್ನ ನಾವು ಚರ್ಚೆ ಮಾಡಿ ಪರಿಹರಿಸ್ಕೊಳ್ಳೋಣ. ಅದ್ರ ಆಚೆಗೆ ನಾನು ಅಕ್ಷತಾ ಫ್ರೆಂಡ್ಸು ಹಂಗಲ್ಲ. ಈಗ ನೀವು ಅದನ್ನ ನನಗಿಷ್ಟ ಇಲ್ಲದ ನೀವು ವಿರೋಧಿಸಿದ್ರಿ, ನನಗಿಷ್ಟ ಇರೋದನ್ನ ನೀವು ವಿರೋಧಿಸ್ತಿದ್ದೀರ, ನನಗೆ ನೀವೇ ಇಷ್ಟ ಇಲ್ಲ, ನಾನು ನಿಮ್ಮನ್ನೇ ವಿರೋಧಿಸ್ತೀನಿ. ಶೋಭಾ ಮಳವಳ್ಳಿ ಎಲ್ಲವನ್ನೂ ಮೀರಿ ಹೆಂಗೆ ವ್ಯಕ್ತಿತ್ವ? ನಾನು ತುಂಬ ಫ್ರೆಂಡ್ಲಿ, ತುಂಬ ಅಂತರ್ಮುಖಿ. ತುಂಬ ನನ್ನದೇ ಒಂದು ಸುತ್ತ ಒಂದು ಸರ್ಕಲ್ ಇದೆ, ಅದನ್ನ ಮೀರಿ ನಾನು ಆಚೆ ಹೋಗಲ್ಲ, ಒಳಗೆ ಯಾರನ್ನೂ ಬಿಟ್ಕೊಳ್ಳಲ್ಲ. ಸರ್ ಆಗ್ಲೇ ಹೇಳ್ಬಿಟ್ರು ಒಂದೇ ಮುಖ ಎಲ್ಲ ಕಡೆ ಒಂದೇ ಅಂತ. ನೀವು ನ್ಯೂಸ್ ಅಲ್ಲಿ ನಾನು ಹೇಳಿದ್ದು ಫ್ರೆಂಡ್ಸ್ ಎಲ್ಲವೂ ಹಂಗೆ ಅಂತ ನಾವು ಅನ್ಕೋಬೇಕಷ್ಟೇ. ಅಂದ್ರೆ ಶೋಭಾ ಮಳವಳ್ಳಿ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಿದೆ, ನಾನು ನೇರ, ದಿಟ್ಟ, ನಿರಂತರ ಅಂತ. ಸೊ ತುಂಬ ಪಾರದರ್ಶಕ ನನ್ನ ಲೈಫ್, ಎಲ್ರಿಗೂ ಗೊತ್ತಿದೆ. ಯಾಕಂದರೆ 27 ವರ್ಷದಿಂದ ಫೀಲ್ಡಲ್ಲೇ ಇದ್ದೀನಿ, 20 ವರ್ಷದಿಂದ ಟೆಲಿವಿಷನಲ್ಲೇ ಇದ್ದೀನಿ. ಸೊ ನಾನು ಹೇಗೆ, ನನ್ನ ಕೆಲಸ ಹೇಗೆ, ನಾನು ಆ ಕೆಲಸದ ಆಚೆ ನನ್ನ ವ್ಯಕ್ತಿತ್ವ ಹೇಗೆ, ನನ್ನ ಸುತ್ತ ಇರೋ ಜನರಿಗೆ ಗೊತ್ತಿದೆ, ನನ್ನ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಗೊತ್ತಿದೆ. ಮಕ್ಕಳಿಗೆ ಸ್ಟ್ರಿಕ್ಟ್ ಅಮ್ಮನ? ಅಫ್ಕೋರ್ಸ್ ಅಮ್ಮಂದಿರು ಅಂದರೆ ಸ್ಟ್ರಿಕ್ಟಾಗೇ ಇರ್ತಾರಲ್ವ. ಅಂದರೆ ನಾನು ಮಕ್ಕಳ ಜೊತೆ ತುಂಬ ಟೈಮ್ ಕಳೀತಿರೋದೇ ಈಗ. ನಾನು ಒಂದು ಲಾಂಗ್ ಗ್ಯಾಪ್ ಸಿಕ್ಕಿದ್ದೆ ಈ 7 ಮಂತ್ಸಲ್ಲಿ. ಅದಕ್ಕೆ ಮುಂಚೆ ನಾನು ತುಂಬ ಡೆಡಿಕೇಟೆಡ್ ಕೆಲಸ ನಾನು ರಾಜಿ ಮಾಡ್ಕೊಳ್ಳಲ್ಲ ಕೆಲಸದ ವಿಷಯದಲ್ಲಿ. ನೀವು ಅರ್ಪಿಸ್ಕೊಂಡ್ಬಿಟ್ಟಿದ್ರಿ ಅಷ್ಟು. ನಾನು ಏನೇ ಮಾಡಿದ್ರೂ ಸಮರ್ಪಣ, ಅದಕ್ಕೆ 100% ನಾನು ಕೊಡಲೇಬೇಕು, ನಾನು ಕೊಡ್ತೀನಿ. ಕೈ ಬರಹಗಳಿದೆಯಲ್ಲ ಮೇಡಮ್, ಅದ್ಭುತವಾಗಿದೆ. ಆ ಯೋಚನೆಗಳು ಇದೆ. ಹಂಗೆ ನೀವು ಕೈ ರುಚಿ ಕೂಡ ತುಂಬ ಚೆನ್ನಾಗಿ. ಅದೇ ಸರ್, ಕೈ ರುಚಿ ಚೆನ್ನಾಗಿದ್ರೆ ಕೈ ಬರಹನೂ ಚೆನ್ನಾಗಿರುತ್ತೆ. ಮನಸ್ಸಿನ ರುಚಿನೂ ತುಂಬ ಚೆನ್ನಾಗಿ. ಅದೆಲ್ಲ ರುಚಿ, ಅದೇ ಎಲ್ಲವೂ ಮನಸ್ಸಿಂದಾನೇ ಬರ್ಬೇಕು ಮೇಡಮ್. ಕೈ ಬರಹನು, ಕೈ ರುಚಿನೂ, ತಿನ್ನೋದು ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಇದು ಹೃದಯಗಳ ವಿಷಯ ಅಂತಾರಲ್ಲ ಹಾಗೆ. ಸರ್, ಇವಾಗ ನಾನು ಒಂದಷ್ಟು ಖಾರವಾದ ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ಸಾಂಬಾರ್ ಸ್ವಲ್ಪ ಖಾರ ಇತ್ತು ಅಂತ. ಇಲ್ವಾ? ಎಲ್ಲ ವೈರಲ್ ಆಗಿರೋದೇ ಕೇಳಿದ್ದಾರೆ. ತುಂಬಾ ಸಿನಿಮಾ ಪತ್ರಕರ್ತರು ಆಗಿ ಕೆಲಸ ಮಾಡಿ ನಿಮ್ಗೆಲ್ಲ ಗೊತ್ತಿದೆ. ಇಂಥವ್ರು ಅಂದರೆ ಈ ಸಿನಿಮಾ ಇಂಡಸ್ಟ್ರಿಗೆ ಇಂಥವ್ರು ಇರಬೇಕು, ಬಹಳ ಒಳ್ಳೆ ವ್ಯಕ್ತಿತ್ವ, ಚೆನ್ನಾಗಿ ಸ್ಪಂದಿಸ್ತಿದ್ರು, ಪತ್ರಕರ್ತರನ್ನು ಚೆನ್ನಾಗಿ ನೋಡ್ತಿದ್ರು ಅಂತ ಅಂದ್ಕೊಂಡಿರೋ ವ್ಯಕ್ತಿಗಳು ಯಾರ್ಯಾರು ಸರ್ ಇಂಡಸ್ಟ್ರಿಲಿ? ಬಹುಶಃ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ರೆ ಎಲ್ಲರೂ ಅಂಥವ್ರೆ. ಅಂದರೆ ಉದ್ಯಮಕ್ಕೆ ಬರೋವರಿಗೆ ಮೊದಲು ಎಲ್ಲ ನಾನು ಆರಂಭದಲ್ಲಿ ಕೆಲಸ ಮಾಡಿದಾಗ ಏನಿತ್ತು ಅಂದರೆ ಅವರಿಗೆ ಒಂದು ಪ್ಯಾಷನ್ ಇತ್ತು, ಒಂದು ಒಳ್ಳೆ ಕಥೆ ಇರಬೇಕು. ಆ ಕಥೆಯನ್ನು ಒಂದು ಒಳ್ಳೆಯ ಹೀರೋ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿ ಜನ ಇವನನ್ನು ಒಳ್ಳೆಯ ಪ್ರೊಡ್ಯೂಸರ್ ಅಂತ ಗುರುತಿಸಬೇಕು ಅಂತ ಒಂದು ಆಸೆ ಇತ್ತು. ಎಲ್ಲರೂ ಹೇಳಿದ್ರು, ಅಣ್ಣ ಒಂದು ಕತೆ ಮಾಡಿದ್ದೀನಿ ಅಣ್ಣ, ಮಾಡಿಸಿದ್ದೀನಿ, ಭಾಳ ಚೆನ್ನಾಗಿದೆ ಅಂತ ಹೇಳೋರು. ಅದಾಗಿ ಸ್ವಲ್ಪ ವರ್ಷದ ನಂತರ ಏನಾಯ್ತು ಅಂದರೆ, ಸರ್ ಈ ಪಿಕ್ಚರಿಗೆ 20 ಕೋಟಿ ಹಾಕಿದ್ದೀನಿ ಸರ್,
40 ಕೋಟಿ ಬರುತ್ತೆ ಸರ್, ಹಿಂಗೆ ಶುರು ಮಾಡಿದ್ರು. ಈ ಒಂದು ಚೇಂಜ್ ಓವರ್ ನೋಡಿದ್ದೀನಿ ನಾನು. ಬಟ್ ಆ ಕಾಲದಲ್ಲಿ ನೋಡಿ, ನೀವು ನೋಡಿದ್ರೆ ರಾಜೇಂದ್ರ ಸಿಂಗ್ ಬಾಬು, ವೆರೈಟಿ ಆಫ್ ಸಿನಿಮಾಗಳು, ಆಮೇಲೆ ಓದು, ಚಿತ್ರರಂಗದ ಬಗ್ಗೆ ಮಾತುಗಳು, ರಾಕ್ಲೈನ್ ವೆಂಕಟೇಶು, ಕೆ ಮಂಜು, ಹೀಗೆ ಯಾವತ್ತು ಯಾರು ಇಂಡಸ್ಟ್ರಿಯಿಂದ ದೂರ ಆಗಿದ್ದಾರಲ್ಲ, ಪಾರ್ವತಮ್ಮ, ಆಮೇಲೆ ಈ ಕಡೆ ಬಂದರೆ ಕಾಸರವಳ್ಳಿಯವರು, ಪಿ ಶೇಷಾದ್ರಿಯವರು, ಲಿಂಗದೇವರು, ಹೀಗೆ ದೊಡ್ಡಣ್ಣ, ಆಮೇಲೆ ಉಮೇಶ್, ಎಷ್ಟು ಜನ ಇದೆ ಅಂದರೆ, ಉಮಾಶ್ರೀ, ಎಲ್ಲರೂ ಒಂಥರ ತಮ್ಮನ್ನು ಚಿತ್ರರಂಗಕ್ಕೆ ಸಮರ್ಪಿಸಿಕೊಂಡೇ ಬಂದವರು. ಏನು ಕ್ಯಾರೆಕ್ಟ್ರು ಕೊಟ್ಟರು ಆ ಕ್ಯಾರೆಕ್ಟ್ರನ್ನ ಭಾಳ ಚೆನ್ನಾಗಿ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಭಾಳ ದೊಡ್ಡ ಆಸೆಯಿಂದ ಬಂದವರು. ವಿಷ್ಣುವರ್ಧನ್ ಅವರೊಂದು ಸಿನಿಮಾ ಇದ್ದರೆ ಆ ಇಡೀ ಸಿನಿಮಾ ಮುಗಿಯೋ ತನಕ ಬೇರೆ ಮಾತಾಡ್ತಿರಲಿಲ್ಲ. ಇಂಟರ್ವ್ಯೂಗೆ ಹೋದರೆ ಬೇರೆ ಏನೋ ಕೇಳಿದ್ರೆ ನಾನು ಈ ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ. ರಮೇಶ್ ಅರವಿಂದ್, ವಿಜಯ್, ಸಂಚಾರಿ ವಿಜಯ್, ರಾತ್ರಿ ಹಗಲು ಮಾತಾಡಿ, ಪ್ರಕಾಶ್ ರೈ, ಸುಮಾರು ಜನ ಸಿನಿಮಾದ ಬಗ್ಗೆ ವ್ಯಾಮೋಹಿಗಳಿದ್ದರು. ಆ ಚಿತ್ರರಂಗ ಯಾಕೆ ಅಷ್ಟು ಚೆನ್ನಾಗಿ ಬೆಳೆಯುತ್ತಂದರೆ ಅಷ್ಟು ಜನ ತಮ್ಮ ಆಯಸ್ಸನ್ನು ಅದಕ್ಕೆ ಕೊಟ್ಟುಬಿಟ್ಟಿದ್ದಾರೆ. ಈಗ ಸರ್, ಈಗ ಅಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ. ಏನೆಂದರೆ ಇವತ್ತು ನನಗೆ ಕಾಣ್ತಿರುವ ದೊಡ್ಡ ಕೊರತೆ ಏನಂದರೆ ನಮ್ಮಲ್ಲಿ ಡೈರೆಕ್ಟರ್ಸ್ ಇಲ್ಲ. ಡೈರೆಕ್ಟರ್ಸ್ ಅಂದರೆ ನಾನು ಹೇಳೋದು, ಡೈರೆಕ್ಟ್ರ್ ಹೆಂಗಿರಬೇಕಂದ್ರೆ, ಒಬ್ಬ ಡೈರೆಕ್ಟ್ರು ಒಬ್ಬ ರೀಡರ್ ಆಗಿರಬೇಕು. ಅವನು ಎಲ್ಲ ಪುಸ್ತಕಗಳನ್ನು ಓದಿರಬೇಕು. ಇವತ್ತು ಕನ್ನಡದಲ್ಲಿ ಬರುವಷ್ಟು ಅದ್ಭುತವಾದ ಸಾಹಿತ್ಯ, ಕಾದಂಬರಿ, ಕತೆ ದೇಶದ ಯಾವ ಭಾಷೆಯಲ್ಲೂ ಬರ್ತಾ ಇಲ್ಲ. ಹೌದು ಸರ್, ಅಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ. ಪೊಯಿಟ್ರಿ, ಹೆಣ್ಮಕ್ಳು ಬರೀತಿರೋ ಪೊಯಿಟ್ರಿ ಎಲ್ಲ ಭಾಳ ಅದ್ಭುತವಾಗಿದೆ. ಆದರೆ ಇದನ್ನು ಒಬ್ಬ ನಿರ್ದೇಶಕ, ಇವತ್ತಿನ ನಿರ್ದೇಶಕ ಓದಲ್ಲ. ಅವನು ಯಾವತ್ತೋ 20 ವರ್ಷದ ಒಂದು ಹಿಂದೆ ಒಂದು ಕತೆ ಮಾಡಿ ಇಟ್ಕೊಂಡಿರ್ತಾನೆ ಮನಸ್ಸಲ್ಲಿ. ಓಂ ಸಿನಿಮಾ ನೋಡಿ ಅದೇ ಥರ ಒಂದು ಕತೆ ಮಾಡ್ಕೊಂಡಿರ್ತಾನೆ. ಅದನ್ನು ಸಿನಿಮಾ ಮಾಡೋಕ್ಕೊಬ್ಬ ಡೈರೆಕ್ಟರ್ ಬೇಕಂತ ಹುಡುಕ್ತಿರ್ತಾನೆ. ಕೇಳಿದಾಗ ಪ್ರೆಸ್ ಮೀಟಲ್ಲಿ ಹೇಳೋದು ಕೇಳಿದ್ದೀನಿ, ಸರ್ ಇದು 20 ಇಯರ್ಸಿಂದ ನನ್ನ ಮನಸ್ಸಲ್ಲಿದೆ ಅಂತ. 20 ಇಯರ್ಸ್ ಅಂದರೆ ಔಟ್ಡೇಟೆಡ್, ಅದನ್ನು ಯೋಚನೆ ಮಾಡಬಾರ್ದು. ಈಗ ಶುಡ್ಡು ಕತೆ ಈಗ ಮಾಡಬೇಕಲ್ವ. ಹಾಗೆ ಈಗ ಬರವಣಿಗೆ ಮಾಡ್ತಾರಲ್ವಾ, ಅಯ್ಯೋ ನಾನು 15 ವರ್ಷದಿಂದ ಬರೀತಿದ್ದೀನಿ, 10 ವರ್ಷದಿಂದ ಬರೀತಿದ್ದೀನಿ ಅಂತ ಯೋಚನೆ ಮಾಡ್ತಾರಲ್ಲ, ಅದು ಒಂಥರ ಔಟ್ಡೇಟೆಡ್ ಅಲ್ಲ? ಔಟ್ಡೇಟೆಡ್ ಅದು. ನೀವು ಬರವಣಿಗೆ ಅಂದರೆ ನೋಡಿ, ರಂಗಭೂಮಿ ಹೆಂಗಿರುತ್ತೆ ಅಂದರೆ, ರಂಗಭೂಮಿ ಯಾಕೆ ಚೆನ್ನಾಗಿದೆ ಅಂದರೆ ಅದು ಆ ಕ್ಷಣ ಹುಟ್ಟುತ್ತೆ. ಅದು ಈಗ ನಿಮ್ಮ ಮನಸ್ಸಲ್ಲಿ ಏನೇ ಇರ್ಬೋದು, ನಾಟಕ ಓದಿರೋದು 50 ವರ್ಷ ಆಗಿರ್ಬೋದು, ಬಟ್ ಅಲ್ಲಿ ಮಾಡ್ತಾ ಹೋದಂಗೆ ಅಲ್ಲಿ ಒಂದು ಪಾತ್ರ ಹೊಸದಾಗಿ ಹುಟ್ಟುತ್ತಾಳೆ. ನಿಮ್ಮ ಇದೆಯಲ್ಲ ಲೀಕ್ಔಟ್ ಕಥೆನಲ್ಲಿ ಪ್ರತಿ ಕ್ಷಣ ಹೊಸ ಕ್ಯಾರೆಕ್ಟರ್ ಅದು. ಹಾಗೆ ಸಿನಿಮಾ ಕೂಡ ಪ್ರತಿ ಕ್ಷಣ ಹೊಸದಾಗಬೇಕು. ಕತೆ ಕೂಡ ಬರೆಯೋ ಕತೆ, ಕವಿತೆ ಎಲ್ಲ ಸದ್ಯೋಜಾತ ಅಂತ ಒಂದು ಪದ ಇದೆ. ಆ ಕ್ಷಣ ಹುಟ್ಟಬೇಕು. ಹಾಗೆ ಹುಟ್ಟದೇ ಇದ್ದರೆ ನಾವು ಅದೇ ಕಥೆನ ಇಟ್ಕೊಂಡು ಬರೆದಾಗ ಆಗಲ್ಲ ಅದು. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದಕ್ಕೆ ನೀವು ಜಾಸ್ತಿ ಬರೆಯೋದು? ಅದಕ್ಕೆ ಬರಿತಾ ಇರ್ತೀನಿ, ಬರೆದಿದ್ದೇನೆ ಪುನಃ ಬರಿತಾ ಇರ್ತೀನಿ ಒಂದ್ಸಲ. ಅಂದರೆ ಟೈಟಲ್ ಚೇಂಜ್ ಮಾಡ್ತೀರಿ? ಅಲ್ಲ, ಒಂದು ಕತೆ ಇದೆ ನಂದು, ಕಾಡ ಬೆಳದಿಂಗಳು ಒಂದು ಸಿನಿಮಾ ಆಯಿತು. ಆ ಕಥೆನ 8 ಸಲ ಬರೆದಿದ್ದೀನಿ. ಅಂದರೆ ಪ್ರತಿ ಸಲ ಬರೆಯಾಗಲೂ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಅಂದರೆ ಒಂದು ಕತೆ ಬರೆದಾಗ ಈ ಕಥೆನಲ್ಲಿ ಒಂದು ಅಂಶ ಸಿಕ್ಕಿರುತ್ತೆ, ಆಮೇಲೆ ನನಗೆ ಅಲ್ಲಿ ಇನ್ನೂ ಹೇಳೋಕ್ಕಿದೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಬರೆಯುವಾಗ ಮತ್ತೆ ಬದಲಾಗ್ತಾ ಹೋಗುತ್ತೆ. ಅಂದರೆ ಒಂದು ಕಥೆನ ನಾವು ಎಷ್ಟು ವರ್ಷ ಆರಾಧಿಸ್ತೀವೋ, ಎಷ್ಟು ವರ್ಷ ಸಾಕ್ತೀವೋ, ಅಷ್ಟು ವರ್ಷ ಅದು ನಮ್ಮ ಜೊತೆ ಇರುತ್ತೆ ಅಂತ ನಾವೊಂದು ಎಸ್ದು ಬಿಡಬಾರ್ದು ಆಚೆ. ಎಷ್ಟೋ ಸಲ ಏನಾಗಿರುತ್ತೆ ಅಂದರೆ, ಒಂದು ಕತೆ ಬರೆದು ಮುಗಿಸಿ ಎಸ್ದ ಮೇಲೆ ನಮ್ದಲ್ಲ ಅನಿಸುತ್ತಲ್ಲ, ಅದು ಒಂಥರದ್ದು. ಇನ್ನೊಂದು, ಆ ಕತೆ ನಮ್ಮಲ್ಲಿ ಉಳಿದಿರುತ್ತೆ. ಒಂದು ಉತ್ತರಾಯಣ ಅಂತ ಒಂದು ಕತೆ ಇದೆ, ಅದು ಇನ್ನೂ ಬರಿತೀನಿ. 3 ಸಲ ಬರೆದಿದ್ದೇನೆ. ಒಂದು ಸಲ ಸಣ್ಣದಾಗಿ ಬರೆದೆ, ಇನ್ನೊಂದು 40 ಪುಟ ಬರೆದೆ, ಇನ್ನೊಂದು ಸಲ ಒಂದು ಕಾದಂಬರಿಯಾಗಿ ಬರೆದೆ, ಇನ್ನೂ ಇದೆ ನನ್ನ ಮನಸ್ಸಲ್ಲಿ ಅದು. ಅಂದರೆ ಪೂರ್ತಿ ಆ ವಸ್ತುವನ್ನು ನಾನು ಸ್ಪರ್ಶ ಮಾಡಿಲ್ಲ, ಅಲ್ಲಿ ಇನ್ನೂ ಹೇಳೋದಕ್ಕೆ ಉಳಿದಿದೆ. ಅಂದರೆ ಈ ಜಗತ್ತಲ್ಲಿ ಹಂಗೆ ಅನಿಸ್ತಾ ಇರುತ್ತಲ್ಲ, ಯಾವುದೇ ಸ್ನೇಹದಲ್ಲಿ ಅನಿಸುತ್ತೆ. ತುಂಬ ವರ್ಷ ಸ್ನೇಹಿತರಾಗಿದ್ದರೆ ಇನ್ನೂ ಈ ಸ್ನೇಹದಲ್ಲಿ ಪಡ್ಕೊಳ್ಬೋದು ಬಹಳಷ್ಟಿದೆ ಅಂಥೇಳಿ. ಆ ಥರ ಒಂದು ಕಥೆಯ ಜೊತೆಗೆ ಸ್ನೇಹ ಇರುತ್ತೆ ಲೇಖಕನಿಗೆ. ಒಂದು ಸಿನಿಮಾ ಜೊತೆ ಒಬ್ಬ ಉಪೇಂದ್ರನ ಸಿನಿಮಾ ನೋಡಿ, ಸಿನಿಮಾ ಬಂತು, ಉಪೇಂದ್ರ ಬಂತು. ಆಮೇಲೆ ಇನ್ನೊಂದು ಸಲ ಒಂದು ಸಿನಿಮಾ ಮಾಡಿದರು, ಅದ್ರ ಹೆಸರು ಮರ್ತೋಯ್ತು ನನಗೆ. ಸಿನಿಮಾ ಥೀಮ್ ನೋಡಿ, ಥೀಮ್ ಒಂದೇ ಇದೆ ಅಲ್ಲಿ. ಆ ಥೀಮ್ ಯಾಕಂದರೆ ಆ ಲೇಖಕ ಅವನ ಮನಸ್ಸಲ್ಲಿ ಆ ಥೀಮ್ ಉಳ್ಕೊಂಡ್ಬಿಟ್ಟಿದೆ. ಅಲ್ಲಿ ಇನ್ನೂ ಹೇಳೋದಕ್ಕಿದೆ, ಇನ್ನೂ ಉಳಿಸಿದ್ದೀನಿ. ಅದನ್ನೇ UIಲೂ ಕೂಡ ಹೇಳಿದ್ದಾರೆ, UIಲೂ ಹೇಳಿದ್ದಾರೆ, ಸುಮಾರು ಸಿನಿಮಾದಲ್ಲಿ ಹೇಳ್ತಾ ಬಂದಿದ್ದಾರೆ. ಅಂಥ ಆಪರೇಷನ್ ಅಂಥದ್ರಲ್ಲಿ ಹೇಳಿದ್ದಾರೆ ಕೆಲವರು. ಹೀಗೆ ಅದು ಒಪ್ಪಿಟ್ಟುದಲ್ಲಿ ಹಿಂಗೆ ಮುಗಿಯಲ್ಲ, ಹೇಳಿ ನಾವು ಮುಗಿಯೋದ ಕತೆ. ಈಗ ಸರ್, ಇವಾಗ ಒಂದು ಆ್ಯಡ್ ಕೊಡಬೇಕು ಇಂಡಸ್ಟ್ರಿಯಲ್ಲಿ ನಮ್ಮ ಫಿಲಿಮ್ದು, ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ನನಗೆ ರೇಟು ಗೊತ್ತಿಲ್ಲ, ಬಟ್ ನಾವು ಬಹಳ ಕಡಿಮೆ ಚಾರ್ಜ್ ಮಾಡ್ತೀವಿ. ಸಿನಿಮಾಕ್ಕೆ ಒಂದು ಸ್ಪೆಷಲ್ ರೇಟ್ ಇದೆ. ಈಗ ಬೇರೆ ಅಂದರೆ ಸರಿಯಾದ ಬೆಲೆ ನಂಗೆ ಗೊತ್ತಿರಲ್ಲ, ಅದು ಮಾರ್ಕೆಟಿಂಗ್ದು. ಒಂದು ಪೇಜಿಗೆ ಬೇರೆದಕ್ಕೆ 1 ಲಕ್ಷ ಇದ್ದರೆ ಇದಕ್ಕೆ 25,000 ಇರುತ್ತೆ. ಅಂದರೆ ಬಹಳ ವರ್ಷಗಳ ಹಿಂದೆ ಕನ್ನಡಪ್ರಭ ಶುರುವಾದಾಗ ನಾವು ಫಿಲಮ್ ಚೇಂಬರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಸಿನಿಮಾಗಳನ್ನ ಪ್ರೋತ್ಸಾಹಿಸ್ತೀವಿ ಅಂತೇಳಿ ಕಡಿಮೆ ಬೆಲೆಯಲ್ಲಿ
ಜಾಹೀರಾತು ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಈಗಲೂ ಅದೇ ಬೆಲೆ ಇದೆ, ಅಂದರೆ ಅಷ್ಟೇ ಡಿಸ್ಕೌಂಟ್ ಇದೆ, ಭಾಳ ಕಡಿಮೆ ಇದೆ. ಅದು 2 ಪತ್ರಿಕೆಯಲ್ಲೇ 3 ಪತ್ರಿಕೆಯಲ್ಲೇನೋ ಸೌಲಭ್ಯ ಇದೆ. ಅದು ನೀವು ಒಂದು ಸಿನಿಮಾ ಫುಲ್ ಪೇಜ್ ಕೊಟ್ಟರೆ ನಿಮಗೆ ಸಿನಿಮಾದ 0.0001% ಖರ್ಚಾಗಲ್ಲ. ಪ್ಯಾಕೇಜ್ ಅಂತ ಏನಿಲ್ಲ, ಏನಿಲ್ಲ. ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ ಇರುತ್ತೆ ಅನ್ಸುತ್ತಲ್ಲ, ಪ್ಯಾಕೇಜ್ ಚಾನಲ್ ಇರುತ್ತೆ. ನಿಮ್ಮಿಬ್ಬರು ನೋಡಿದಾಗ ನನ್ಗನ್ಸುತ್ತೆ ನೀವು ಅಷ್ಟು ವರ್ಷದಿಂದ ಮಣ್ಣು ಹೊತ್ತಿದ್ದೀರಾ ಇಂಡಸ್ಟ್ರಿ ಅಂತಾನೆ, ಪತ್ರಿಕಾ ಉದ್ಯಮದಲ್ಲಿ. ಮಣ್ಣಲ್ಲ, ಹೇಳ್ಬಿಡಿ. ಚಿನ್ನ ಹೊತ್ತಿದ್ದೀವಿ. ಮಣ್ಣೆ ಚಿನ್ನ ಸರ್ ಇರ್ಬೋದು, ಮಣ್ಣೆ ಹೊನ್ನು. ಆಯ್ತಾ, ನೀವಿಬ್ರು ನೀವಿನ್ನು ಜೋಗಿ ಮನೇಲೇ ಇದ್ದೀರಾ, ನೀವಿನ್ನು ಆ ಮನೇಲೇ ಇದ್ದೀರಾ. ಯಾಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಮಾಡ್ಕೊಳ್ಳಿಲ್ಲ? ಪ್ರಧಾನ ಸಂಪಾದಕರು ನೀವು ಕೂಡ ಆದವರು, ಅಂತ ಎಲ್ಲ ಮೀರಿ ಬಂದವರು. ಯಾಕೆ ದೊಡ್ಡ ಬಿಲ್ಡಿಂಗ್ ಮಾಡಬೇಕು? ಇನ್ನೂ 2 ವೀಲರಲ್ಲಿ ಬರ್ತೀರಾ ಸರ್ ನೀವು? ಯಾಕೆ ಮೇಡಮ್ ನೀವು ಕ್ಯಾಬಲ್ಲಿ ಬರ್ತೀರಾ? ಯಾಕಂಗೆ? ಯಾಕೆಂದ್ರೆ ನಿಮ್ಮ ಚಾನೆಲ್ಗಳಲ್ಲಿ ಕೆಲಸ ಮಾಡೋ ನಿರೂಪಕರು ಅಥವಾ ಬೇರೆ ಬೇರೆ ಚಾನೆಲ್ ಅಲ್ಲಿ ಕೆಲಸ ಮಾಡೋ ನಿರೂಪಕರನ್ನ ಮಾತಾಡ್ಸೋಕ್ಕೂ ಆಗಲ್ಲ. ಇದು ಪರ್ಸೆಪ್ಷನ್ಗೆ ಸಂಬಂಧಪಟ್ಟಿದ್ದು ನಂಗೆ ಅನಿಸುತ್ತೆ. ನಾನು ಬಹಳ ವರ್ಷಗಳ ಹಿಂದೆ, ಅಂದರೆ ಕಾಲೇಜಿಗೆ ಹೋಗ್ತಿದ್ದಾಗ ಒಂದು ಲೇಖನ ಓದಿದ್ದೆ, ಖುಷ್ವಂತ್ ಸಿಂಗ್ ಬರೆದಿರೋದು. ಖುಷ್ವಂತ್ ಸಿಂಗ್ ಅವರು ಮಿನಿಮಲಿಸಮ್ ಬಗ್ಗೆ ಒಂದು ಲೇಖನ ಬರೆದಿದ್ರು. ಅವರು ಆ ಲೇಖನದಲ್ಲಿ ಏನು ಹೇಳ್ತಾರೆ ಅಂದರೆ, ನಿನಗೆ 2 ಮನೆ ಇದ್ದರೆ ನೀನು ಏಕಕಾಲದಲ್ಲಿ 2 ಮನೆಗಳಲ್ಲಿ ವಾಸ ಮಾಡೋಕ್ಕಾಗಲ್ಲ. ಅಂದರೆ 2 ಟೇಪ್ ರೆಕಾರ್ಡರ್ ಇದ್ದರೆ 2 ಟೇಪ್ ರೆಕಾರ್ಡ್ರಲ್ಲಿ 2 ಸಲ ಒಂದೇ ಸಲ ಕೇಳೋಕ್ಕಾಗಲ್ಲ. 2 ಕಾರುಗಳಲ್ಲಿ ಒಂದೇ ಸಲ ಪ್ರಯಾಣ ಮಾಡೋಕ್ಕಾಗಲ್ಲ. ಅಂದರೆ ಯಾವತ್ತೂ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ಅಂತ ಹೇಳಿದರು. ಒಂದು. ಎರಡನೇದು, ನನಗೆ ಒಂದು ನಂಬಿಕೆ ಅಂದರೆ, ನನಗೆ ಹೇಳಿದರು ಬೆಂಗಳೂರಿಗೆ ಬಂದಾಗ ಭೂಮಿ ಮೇಲೆ ಹಣ ಹಾಕು ಅಂತೇಳಿ. ನನಗೆ ಭೂಮಿಯನ್ನು ವ್ಯಾಪಾರ ಮಾಡೋದು ಇಷ್ಟ ಇಲ್ಲ. ನಾನು ಮದುವೆ ಆಗದಿದ್ರೆ ಈ ಮನೆಯೂ ಮಾಡ್ತಿರಲಿಲ್ಲ. ನನಗೆ ಬಾಡಿಗೆ ಮನೆ ಇಷ್ಟ. ಬಾಡಿಗೆ ಮನೆ ಇಸ್ ಮೋರ್ ಎಕನಾಮಿಕಲ್. ಅದು ಲೆಕ್ಕ ಹಾಕಿ ನೋಡಿದ್ರೆ ನೀವು, ಆ ಬಾಡಿಗೆ ಮನೆಯಲ್ಲಿ ದತ್ತಣ್ಣ ನನಗೆ ಭಾಳ ಇಷ್ಟ. ದತ್ತಣ್ಣ ನೋಡಿ, ಅವರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದರೆ, ಬಾಡಿಗೆ ಮನೆಯಲ್ಲಿದ್ದಾರೆ, ನಡ್ಕೊಂಡು ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ. ಇವತ್ತಿನ ಜನತೆಗೆ ಯಾವತ್ತು ದತ್ತಣ್ಣ ಪ್ರೇರಣೆ ಆಗದೇ ಇಲ್ಲ ಸರ್. ನನಗೆ ಪ್ರೇರಣೆ ಅವರು. ಅದೇ ಯಾಕೆ ಹಿಂಗ? ಆಮೇಲೆ ಎಷ್ಟು ಬೇಕೋ ಅಷ್ಟೇ ತಿಂತಾರೆ. ಅವ್ರ ಮನೆಗೆ ಹೋದಾಗ ಆ ಮನೆಯಲ್ಲಿ ಭಯಂಕರ ದೊಡ್ಡ ದೊಡ್ಡ ಸೋಫಾಗಳೇನಲ್ಲ, ಮನೆ ಥರ ಕಾಣಬೇಕು, ಹೋಟ್ಲ್ ಥರ ಕಾಣಿಸ್ಬಾರ್ದು. ಇವತ್ತು ಮನೆ ಅಂದರೆ ಆ ಹೋಟೆಲ್ ಇದ್ದಂಥ ಲೈಟ್ಸು, ಹೋಟೆಲ್ ಇದ್ದಂಥ ಉಪಕರಣಗಳು ಎಲ್ಲ ಇಟ್ಬಿಟ್ಟು ಹೋದ ತಕ್ಷಣ 5 ಸ್ಟಾರ್ ಹೋಟ್ಲಿಗೆ ಹೋದಾಗ ಅನಿಸುತ್ತೆ. ಬಟ್ ನಮ್ಮಲ್ಲಿ ಎಲ್ಲೋ ಪುಸ್ತಕ ಬಿದ್ದಿರಬೇಕು, ಎಲ್ಲೋ ಒಂದು ದಿಂಬು ಬಿದ್ದಿರಬೇಕು, ಒಂದು ಹಾಸಿಗೆ ಮಡ್ಚಿಟ್ಟಿರ್ಬೇಕು, ಚಾಪೆ ಮಡ್ಚಿಟ್ಟಿರ್ಬೇಕು. ನಮ್ಮನೆ ಹಾಗೆ ಇದೆ ಇವತ್ತು. ನನಗೆ ಮನೇಲಿ ಬಂದವ್ರು ಏನಿದೆ ಹಿಂಗಿದೆ ಅಂತಾರೆ, ಬಟ್ ಹಂಗೇನೆ ಚೆನ್ನಾಗಿರುತ್ತೆ. ಎಲ್ಲೋ ಬಿದ್ದಿರ್ತೀವಿ, ಎಲ್ಲ ನೆಲದಲ್ಲಿ ಬಲ್ಕೊಂಡು ಅಲ್ಲಿ ಮಲ್ಕೊಂಡು ಓದ್ತಾ ಇರ್ತೀವಿ. ಹಿಂಗಿರ್ಬೇಕು, ಸ್ವಲ್ಪ ಕತ್ಲು ಇರಬೇಕು. ಸೊ ಅವಾಗ ಚೆನ್ನಾಗಿರುತ್ತೆ ಅದು. ಬಟ್ ರೂಮರ್ಸ್ ಇದೆಯಲ್ಲ ಸರ್ ನಿಮ್ಮ ಮೇಲೊಂದು, ಹೇಳ್ಬಿಡ್ಲಾ? ಈಗ ಒಂದು ಮನೆ ಕಟ್ಟಕ್ಕೆ ಬೇಕಾದಂತಹ ಪ್ರಾಪರ್ಟಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರಾ ಅಂತ. ಪುಸ್ತಕಗಳು. ಹೌದಾ? ಪುಸ್ತಕಗಳಲ್ಲೇ ಒಂದು ದೊಡ್ಡ ಬಂಗ್ಲೆ ಕಟ್ಬೋದು, ಅಷ್ಟು ಪುಸ್ತಕಗಳಿದಾವೆ ಇವ್ರ ಹತ್ರ. ನನ್ನ ಪುಸ್ತಕ ಇದೆ, ನನ್ನ ಹತ್ರ ಒಂದು 10,000 ಬುಕ್ ಇತ್ತು. ಬಟ್ ಈಗ ಏನು ಮಾಡ್ತೀನಿ ಅಂದರೆ, ನನಗೆ ಒಂದು ವರವೋ ಶಾಪವೋ ನನಗೆ ಎಲ್ಲರೂ ಪುಸ್ತಕ ಕಳಿಸ್ಕೊಡ್ತಾರೆ. ಆ ಪುಸ್ತಕ ಕಳಿಸ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನಾನು ಅದನ್ನು ಓದ್ತೀನಿ, ನಾನು ಮೋಸ ಮಾಡಲ್ಲ. ಯಾರ್ಯಾರು ಪುಸ್ತಕ ಕಳಿಸ್ಕೊಟ್ರೆ ಅದನ್ನು ಅಟ್ಲೀಸ್ಟ್ ಕಥಾ ಸಂಕಲನ ಅಂದರೆ 2 ಕಥೆ ಯಾರು ಓದ್ತೀನಿ. ಓದಿ ಅವರಿಗೆ ಅದರ ಬಗ್ಗೆ ಹೇಳ್ತೀನಿ, ಅಥವಾ ಬರಿತೀನಿ, ಅಥವಾ ಪತ್ರಿಕೆಯಲ್ಲಿ ಬರಿತೀನಿ. ಅದಾದಮೇಲೆ ಏನು ಮಾಡೋದು, ಅದನ್ನು ನಾನು ಒಂದು ರೂಮ್ ಇಟ್ಟಿದ್ದೀನಿ ಪುಸ್ತಕಕ್ಕೆ. ಈಗ ಆಮೇಲೆ ಅದನ್ನು ವರ್ಷಕ್ಕೆ 1,000 ಪುಸ್ತಕನ ಯಾರೋ ಕಾಲೇಜಿಗಳಿಗೆ, ಸ್ಕೂಲ್ಗಳಿಗೋ ಅಥವಾ ಓದೋರಿಗೆ ಕೊಟ್ಬಿಡ್ತೀನಿ. ಹೀಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ನನ್ನ ಆಯಸ್ಸನ್ನು ಲೆಕ್ಕ ಹಾಕಿದರೆ, ಅದ್ಭುತ ಕಾದಂಬರಿಯನ್ನು ಸಹ ನಾನು 2 ಸಲ ಓದೋ ಸ್ಥಿತಿ ಇರಲಿಲ್ಲ. ಅಂದರೆ ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಹಾಗಾಗಿ ಒಂದು ಕಾದಂಬರಿ ಓದ್ತೀನಿ, ಅದನ್ನ ಯಾರಿಗೂ ಕೊಟ್ಬಿಡ್ತೀನಿ, ನೀವು ಇಟ್ಕೊಳ್ಳಿ ಓದಿ ಅಂತೇಳಿ. ಬಟ್ ನೋಟ್ಸ್ ಮಾಡ್ತೀನಿ ನಾನು ಬರೆದಾಗ ಅದನ್ನ ಒಂದು ಬರ್ದಾಗ ನೋಟ್ಸ್ ಮಾಡ್ತೀರಿ? ಅಲ್ಲ, ಓದಿದಾಗ ಮಾಡ್ತೀನಿ. ಓದುವಾಗಲೇ ನೋಟ್ಸ್? ಓದುವಾಗ ಮಾಡಲ್ಲ. ಓದಿದ ನಂತರ ಅದ್ರ ಬಗ್ಗೆ ಒಂದು 3 ಪುಟ 2 ಪುಟ ಬರೆದಿಟ್ಟಿರ್ತೀನಿ. ಯಾವತ್ತಾದ್ರು ಮತ್ತೆ ರೀಕಾಲ್ ಮಾಡಬೇಕಿದ್ರೆ ಬೇಕಾಗತ್ತೆ ಅಂತ. ಇಟ್ಸ್ ಜರ್ನಲಿಸ್ಟಿಕ್ ನೀಡ್ ಆಲ್ಸೋ. ಒಂದು ಕಾದಂಬರಿಗೆ ಓದಿರ್ತೀನಿ, ಒಂದು ನೋಟ್ ಮಾಡಿಟ್ರೆ ಆ ಕಾದಂಬರಿಗೆ ದೊಡ್ಡ ಬಹುಮಾನ ಬಂದರೆ ಸಿಗುತ್ತಲ್ಲ ಬರೆಯೋದಕ್ಕೆ, ಮತ್ತೊಂದು ಸಲ ಓದಬೇಕಾಗಿಲ್ಲ. ಹೀಗೆ ಸ್ವಲ್ಪ ಪ್ರಿಪರೇಷನ್ ಮಾಡ್ತೀನಿ ನಾನು. ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಏನೇ ಹೇಳಿ, ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಬಿರಿಯಾನಿ ತಕ್ಷಣ ಮಾಡ್ಬೋದು. ಆ ಮ್ಯಾರಿನೇಟ್ ಮಾಡೋ ಕೆಲಸವನ್ನು ಜರ್ನಲಿಸ್ಟ್ ಮಾಡಬೇಕು. ನೀವು ಉಪ್ಪಿಟ್ಟಿನ ರವೆನೇ ಮೊದಲೇ ಹಿಂದೊಂದು ದಿನನೇ ತೊಳೆದಿಡ್ತೀನಿ ಅಂದಾಗಲೇ ನಿಮ್ಮ ಪ್ರಿಪ್ರೇಷನ್ ಯಾವಂಥದ್ದು ಅಂತ ಗೊತ್ತಾಗ್ಬಿಡು ಸರ್. ಇಲ್ಲ, ಹಂಗೆ ಮಾಡ್ಬೇಕದು. ಮೇಡಮ್, ನಿಮ್ಮ ಮನೆ ಯಾಕೆ ಹಲವು ಕಟ್ಟಡಗಳ ಮಹಡಿ ಹೇಳ್ದಂಗೆ ನನಗೂ ಆ ವ್ಯಾಮೋಹ ಇಲ್ಲ. ಆದ್ರೂ
ಆದ್ರೆ ಯಾಕೋ ನನಗೆ ನಮ್ಮ ಫ್ಯಾಮಿಲಿಲಿ ರಿಲೇಟಿವ್ಸು ಎಲ್ಲ ತುಂಬಾ ಇದು ಮಾಡ್ತಾರೆ, ಮನೆ ತಗೊಳ್ಳಿ, ಕೈ ತೋರಿಸಿ, ಕಾರ್ ತಗೊಳ್ಳಿ. ಕೈ ತುಂಬಾ ಬಂಗಾರದ ಬಳೆ ಇಲ್ಲ. ಇದು ನನ್ನ ಫ್ರೆಂಡ್ ಸೌಮ್ಯ ಅಂತಿದ್ದಾಳೆ, ಅವಳು ಫ್ರೆಂಡ್ಶಿಪ್ ಡೇಗೆ ಕೊಟ್ಟಿದ್ದು ನನಗೆ 5 years ಬ್ಯಾಕು. ಈಗ ನಮ್ಮ ತಾಯಿ ತೀರೋದಾಗ ನಮ್ಮ ತಾಯಿಯಿಂದ ತಕೊಂಡಿದ್ದು ಉಂಗ್ರ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡೆ ನಾನು. ಸೊ ಇದು ನನ್ನ ಅಲ್ಲ, ಅದೇ ಮೈ ತುಂಬಾ ಬಂಗಾರ ಇಲ್ಲ, ಬಂಗಾರ ಇಲ್ಲ, ಮನೆಯಲ್ಲೂ ಇಲ್ಲ ಬಂಗಾರ, ಮನೆ ಇಲ್ಲ. ಏನ್ ಸರ್ ನೀವೆಲ್ಲ ಪತ್ರಕರ್ತರ? ಅಯ್ಯಪ್ಪ, ಏನ್ ಸರ್ ಚೆನ್ನಾಗಿದೆ. ಕಾರ್ ತಗೊಂಡ್ರೆ ಏನ್ ಮಾಡ್ಬೇಕು, ಮನೆ ಮುಂದೆ ನಿಲ್ಸ್ಕೋಬೇಕು, ತಿಂಗಳ EMI ಕಟ್ಟಬೇಕು. ಅದ್ರ ಬದಲು ನಾವು ಯಾವಾಗಲೂ ತಿಂಗ್ಳಿಗೆ ಒಂದ್ಸರಿನೋ ಯಾವಾಗಲೂ ಮಳವಳ್ಳಿಗೆ ಹೋಗ್ತೀವಿ, ಒಂದು ಕಾರ್ ಹೈರ್ ಮಾಡ್ಕೋತೀವಿ, 3,500 ರೂಪಾಯಿ ಅಷ್ಟೇ, ಬಂದಾಯ್ತು. ವೆರಿ ನೈಸ್. ಅದಕ್ಕೆ ನಾನು ನಿಮ್ಮನ್ನ ಕರೆಸಿದ್ದು. ಬೇರೆ ಬೇರೆಗೆ ಆ ದುಡ್ಡನ್ನ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಭಾಳ ಬಡವರು ಪಾಪ. ಅವರು ಜೀವನನ ನಿಮ್ಗೆ ಗೊತ್ತಾಗಿದ್ದ ಹಾಗೆ ಸರಳವಾಗಿ ಹೆಂಗ್ ಬದುಕಬೇಕು, ಸರಳವಾಗಿ ಸಂತೋಷವಾಗಿ ಹೆಂಗ್ ಬದುಕಬೇಕು, ಇದು ಪತ್ರಕರ್ತರಲ್ಲಿ ಮತ್ತೆ ಒಂದಷ್ಟು ಜನರಲ್ಲಿ ಯೋಚನೆಗಳು ಬರೋದು ತುಂಬಾ ಕಮ್ಮಿ. ಸರ್ ಹೇಳ್ದಂಗೆ ನಂಗೆ ಬಾಡಿಗೆ ಮನೆ ತುಂಬಾ ಇಷ್ಟ, ಚಂದ ಕಟ್ಟಿರ್ತಾರೆ, ಎವ್ರಿ 2 years 3 years ಚೇಂಜ್ ಮಾಡೋದು, ಚೆನ್ನಾಗಿ ಕಟ್ಟಿರೋ ಮನೆಗೆ ಹೋಗೋದು, ಡ್ಯೂಪ್ಲೆಕ್ಸ್ ಮನೆಗೆ ಹೋಗೋದು. ನನ್ ಮಗ ಅಮ್ಮ ನೆಕ್ಸ್ಟ್ ಡ್ಯೂಪ್ಲೆಕ್ಸ್ ಮನೆಗೆ ಹೋಗೋಣ ಅಂತ ಹೇಳಿದ್ದ, ಆ ಡ್ಯೂಪ್ಲೆಕ್ಸ್ ಮನೆಗೆ ಹೋದ್ವಿ ಬಾಡಿಗೆಗೆ. ಒಂದ್ ಮನೇಲಿ ಇದ್ಬಿಟ್ಟು ಸಾಲ ಮಾಡ್ಬಿಟ್ಟು ಬೇರೆ ಮನೆಗೆ ಹೋಗ್ಬಿಟ್ಟು ಚಂದ ಕಟ್ಟಿರ್ತಾರ ಅವರು. ಹೋಗಿರೋದು ಸಾಲ ಮಾಡಲ್ಲ, ಅದಕ್ಕೆ ಸಾಲ ಮಾಡಲ್ಲ ಮತ್ತು ಸಾಲ ಕೊಡಲ್ಲ, ಸಾಲನು ಕೊಡಲ್ಲ. ಆದ್ರೆ ಉಪಕಾರ ಅಂತೂ ಮಾಡ್ತೀರಾ, ಅದು ಸಾಲ ಅಂತ ಕೊಡಲ್ಲ. ಅಲ್ಲಲ್ಲ, ಹಣ ಅಲ್ಲ, ಬೇರೆ ರೀತಿ ಉಪಕಾರ ಮಾಡ್ತೀರಾ, ಅದನ್ನ ಹೇಳ್ಕೊಳಲ್ಲ. ಒಂದೆರಡು ಹೇಳ್ಕೊಬಿಡಿ. ಉಪಕಾರ ಅಲ್ಲ ಅದು, ಅಂದ್ರೆ ಉಪಕಾರ ಎಲ್ಲ ಹಂಚ್ಕೊಂಡಿರ್ತೀವಿ ಅಷ್ಟೇ. ಅವ್ರು ಯಾರು ಅಂದ್ರೆ ನಮಗೆ ಯಾರು ಅಷ್ಟು ಜನ ಸಹಾಯ ಮಾಡಿರ್ತಾರಲ್ಲ ಅಲ್ಲ. ಅದರ ಅಂದರೆ ಹಿಂಗೆ ನಡೀತಾ ಹೋದಾಗ ಒಂದು ಹಳ್ಳ ಇದ್ದರೆ ಅಲ್ಲಿ ಯಾರೋ ಒಂದು ಹಲಗೆ ಹಾಕಿರ್ತಾರೆ ನಮ್ಗೆ ಗೊತ್ತಿಲ್ದಂಗೆ, ಅಥವಾ ಹಿಂಗೆ ಮೇಲೆ ಹತ್ತಬೇಕಂತಿದ್ದಾಗ ಯಾರೋ ಒಂದು ಏನು ಇಟ್ಟಿರ್ತಾರೆ. ಸೊ ಅವ್ರನ್ನೆಲ್ಲ ನಾವು ಗುರುತಿಸ್ಬೇಕಲ್ಲ. ಹಾಗೆ ನಾವು ಇನ್ಯಾರೋ ಹತ್ತುವಾಗ ನಾವು ಏನು ಇಡಬೇಕು. ಅದು ಮೇಡಮ್ ಹೇಳಿದ್ರು, ಇವರು ಕಾಲು ಎಳೆಯೋರಲ್ಲ ಬೆಂದೂಕರು ಅಂತ, ಬರ್ತಿದ್ದಂಗೆ ಪುಷ್ ಮಾಡೋರು ಅಂತ. ಅವ್ರು ನಿಮ್ಗೆ ಏನು ಮಾಡಿದ್ದಾರೆ ಸರ್? ಯಾರು? ಶೋಭಾ ಮೇಡಮ್. ಶೋಭಾ ಮೇಡಮು ನನ್ನನ್ನು ಇತ್ತೀಚೆಗೆ ಮಾಡಿದ್ದು ಹೇಳ್ತೀನಿ. ಅವರು ನಮ್ಮ ಸಂಸ್ಥೆ ಬಿಟ್ಟು ರಿಪಬ್ಲಿಕ್ಗೆ ಹೋದರು, ಅಲ್ಲೊಂದು ಸಾಹಿತ್ಯೋತ್ಸವ ಮಾಡಿದ್ರು. 2 ಬೇರೆ ಸಂಸ್ಥೆಗಳು, ಕಾಂಪಿಟೇಟಿವ್ ಸಂಸ್ಥೆಗಳು, ಅವರಲ್ಲಿ ಕರೆಸಿದ್ರು ನನಗೆ. ಬನ್ನಿ ಸರ್, ಕರೆಸಿ ಅಲ್ಲೊಂದು ಅವಕಾಶ ಕೊಟ್ಟು ನಾನು ಅಲ್ಲಿ ಮಾತಾಡಿದೆ. ಹೀಗೆ ನಮ್ಮ ಮಧ್ಯೆ ಒಂದು ಅಂದರೆ ನಮ್ಮ ಗುರುಗಳು ಅಂತ ಯಾರಿರ್ತಾರಲ್ಲ ಪತ್ರಿಕೋದ್ಯಮದಲ್ಲಿ, ONK, TJ ಜಾರ್ಜ್, ರಂಗನಾಥ್, ರವಿ, ಇವರೆಲ್ಲ ಹೀಗೆ ಒಂದು ಯಾವುದೇ ರೀತಿಯ ಮತ್ಸರ ಇಲ್ಲದಂಥ ವ್ಯಕ್ತಿಗಳು. ಅಲ್ಲಿದ್ರೇನ್ರಿ ನಮ್ಮಲ್ಲಿ ಮಾಡಿ ಅಂತ. ಈಗ ನನಗೆ ಎಷ್ಟು ದೊಡ್ಡ ಅವಕಾಶಗಳನ್ನ ಕೊಟ್ಟರು ONK ಅಂದರೆ, ನಾನು ಹೈ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಅದು ಬಿಟ್ಬಿಟ್ಟು ಕನ್ನಡಪ್ರಭ ಸೇರಿಕೊಂಡೆ. ರವಿ ಕಾಣದನ್ನು ಬರೀತಿದ್ದೆ, ಅಲ್ಲಿ ಅಚ್ಚರಿಯಿಂದ ಮ್ಯಾಗ್ಝಿನ್ ಮಾಡಿದೆ. ಅದು ಬೇಡ ಅನಿಸಿ ಕನ್ನಡಪ್ರಭ ಸೇರಿಕೊಂಡ ನಂತರ ನನಗೆ ONK ಹೇಳಿದ್ರು, ಕರೆದು ಬರಿಬೇಕು ಅನ್ನಿಸ್ತಿಲ್ವೇನೋ ಅಂತ. ಅನಿಸುತ್ತೆ ಅಂದೆ, ಬರೆಯೋದಕ್ಕೆ, ಬಟ್ ನಿನ್ನ ಹೆಸರು ಬರಿಬೇಡ ಅಂದರು. ಜಾನಕಿ ಅಂತ ಬರೀಕ್ಷೆ ಶುರು ಮಾಡಿದೆ. ಜಾನಕಿ ಕಾಲಂ ಬಂದಿದ್ದು ಕನ್ನಡಪ್ರಭದಲ್ಲಿದ್ದಾಗಲೇ ತುಂಬ ಜನದ ಹೃದಯ ಹೊಡಿತು ಸರ್, ಚೂರಾಯಿತು. ಸೊ ಹಾಗೆ ಅಂದರೆ ಅಷ್ಟು ಫ್ರೀಡಮ್ ಕೊಡ್ತಾಯಿದ್ರು. ಅಂದರೆ ಇಲ್ಲಿ ನೀನು ಕೆಲಸ ಮಾಡ್ತಿರೋ ಸಂಸ್ಥೆಗೆ ದ್ರೋಹ ಮಾಡದೆ ನಿನಗೆ ಇರುವ ಪ್ರತಿಭೆಯನ್ನು ಬೇರೆ ಕಡೆ ನೀನು ತೋರಿಸ್ಬೇಕು ಅಂತಿದ್ರೆ ಅವಕಾಶ ಇದೆ ಅಂತ. ಆ ಔದಾರ್ಯ ಇಲ್ಲದೆ ಹೋಗಿದ್ರೆ ನಾನು ಇಲ್ಲಿ ಕನ್ನಡಪ್ರಭದಲ್ಲೇ ಕೂತ್ಕೊಂಡು ಏನೂ ಬರೆಯೋಕ್ಕಾಗ್ತಿರಲಿಲ್ಲ. ಕೆಲವು ಪತ್ರಿಕೆಗಳಲ್ಲಿ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಬಿಡಲ್ಲ, ನೀನು ಇಲ್ಲಿರುವಷ್ಟು ದಿನ ಪುಸ್ತಕ ಪಬ್ಲಿಷ್ ಮಾಡೋಂಗಿಲ್ಲ ಅಂತಿದೆ. ನಮಗೆ ಅದೃಷ್ಟವಶಾತ್, ಪುಣ್ಯವಶಾತ್ ಅಂತ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಿದ್ದಾರೆ. ಓಕೆ, ಅಂದರೆ ನಿಮಗೆ ನಿಮ್ಮ ಚಾನಲ್ ಏನಿದೆ, ನಿಮ್ಮ ಮಾಧ್ಯಮ, ಅದು ನಿಮಗೆ ಫ್ರೀಡಮ್ ಕೊಟ್ಟಿದೆ. ಅಂದರೆ ಅದಕ್ಕೆ ಕೆಲವು ಹಿರಿಯರು ಅದಕ್ಕೊಂದು ಸಂಪ್ರದಾಯ ನಾಂದಿ ಹಾಡ್ಕೊಂಬಂದ್ರು. ನಮಗೆ ಅದನ್ನೆಲ್ಲ ಕಲಿಸಿದ್ ವಿಶ್ವೇಶ್ವರ ಭಟ್ರು. ಅವ್ರು ಸುವರ್ಣ ನ್ಯೂಸ್ ಎಡಿಟರ್ ಆದಾಗ ಮುಂಚೆ ಹೇಗಿತ್ತು ಅಂತಂದ್ರೆ, ಈ ಇನ್ನೊಂದು ಚಾನಲ್ನ ವರದಿಗಾರನೋ ಯಾರಿಗೋ ಅವಾರ್ಡ್ ಬಂದ್ರೆ ಅದನ್ನ ನಮ್ಮ ಚಾನಲಲ್ಲಿ ಹೆಸರಾಗ್ತಿರ್ಲಿಲ್ಲ ಅಲ್ಲ ಸರ್, ಹಂಗಿರ್ಲಿಲ್ಲ. ಪತ್ರಿಕೆಗಳಲ್ಲೂ ಅಷ್ಟೇ ಹೆಸರು ಬರೀತಾ ಇದ್ರು, ಅವ್ನು ಯಾವ ಪೇಪರ್ ಅವನು ಅಂತ ಬರೀತಿರ್ಲಿಲ್ಲ. ಇದನ್ನ ಮುರಿದಿದ್ದು ವಿಶ್ವೇಶ್ವರ ಭಟ್ರು. ಅವ್ನು ಯಾವ ಟಿವಿ ಚಾನಲ್ ಅವನ ಹೆಸರು ಹಾಕಿ ಬ್ರೇಕಿಂಗ್ ಅಲ್ಲಿ ಇಂಥವ್ರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, TV9, ಪಬ್ಲಿಕ್ ಟಿವಿ, ಕನ್ನಡಪ್ರಭ, ಅವ್ರ ಹೆಸರು ಹಾಕ್ಬೇಕು. ಮತ್ತೆ ಅವರಲ್ಲಿ ಪ್ರಶಸ್ತಿ ಸ್ವೀಕರಿಸ್ತಾ ಇರೋ ವಿಜುವಲ್ಸ್ನು ಹಾಕ್ಬೇಕು, ಅವ್ರ ಬೈಟ್ನು ತಗೊಂಡ್ಬರ್ಬೇಕು. ಯಾಕ್ರಿ, ನಾವೆಲ್ಲ ಒಂದೇ ಮಾಧ್ಯಮ. ನಾನು ಸುವರ್ಣ ನ್ಯೂಸ್ ಅಲ್ಲಿ, ರಿಪಬ್ಲಿಕ್ ಎಲ್ಲ ಕಂಟಿನ್ಯೂ ಮಾಡಿದೆ. ನಾನು ಕನ್ನಡಪ್ರಭ ಬಿಟ್ಟು ಸುವರ್ಣ ನ್ಯೂಸಿಗೆ ಬಂದಾಗ 2 ವರ್ಷ. ಸರ್, ಕನ್ನಡಪ್ರಭ ಬಿಟ್ಟು ಸುವರ್ಣ ಅದೇನ್ ಸರ್, 2 ಒಂದೇ ಅಲ್ವಾ? ನೀವೇನ್ ಬಿಟ್ಟು ಇನ್ನೊಂದು ಏರಿಯಾಗೂ ಮೊದಲು ಸೇರಿದ್ದು ಕನ್ನಡಪ್ರಭ, ಆಮೇಲೆ ಅದನ್ನು ಬಿಟ್ಟು 2009ರಲ್ಲಿ ಸುವರ್ಣ ನ್ಯೂಸಿಗೆ ಬಂದ್ವಿ.
ರಂಗನಾಥ್ ನಾನು, ರವಿ ಹೆಗ್ಡೆ, ರಂಗನಾಥ್ ಮತ್ತು ಉದಯ ಮರ್ಕಿಣಿ ಹ್ಮ್ 4 ಜನ ಮತ್ತು ನಮ್ಮ ಜೊತೆಗಿದ್ದವ್ರು ಬಂದ್ವಿ. ಇಲ್ಲಿ ಬಂದಾಗ ಪತ್ರಿಕೆ ಇರಲಿಲ್ಲ ನನಗೆ. ನಾನು ಸುವರ್ಣ ನ್ಯೂಸ್ ಕೆಲಸ ಮಾಡ್ತಿದ್ದೆ. ಆಗ ನಾನು ಅಂಕಣ ಬರೀತಿದ್ದದ್ದು ವಿಶ್ವ ಸಂಪಾದಕರಾಗಿದ್ದ ವಿಜಯ ಕರ್ನಾಟಕಕ್ಕೆ. ಅಂದರೆ ಅಂಥ ಒಂದು ಕೊಡುಕೊಳ್ಳುವಿಕೆ ನಮ್ಮ ಮಧ್ಯೆ ಇತ್ತು ಅಂತ. ನಿಮ್ಗಳಿಗೇನು ಅನ್ಸಿಲ್ವಾ ನಾವು ಓನಾಗಿ ಏನಾದ್ರು ಮಾಡ್ಕೋಬೇಕು, ಒಂದ್ ಮಾಧ್ಯಮ ಶುರು ಮಾಡ್ಬೇಕು, ಒಂದ್ ಪತ್ರಿಕೆ ಶುರು ಮಾಡ್ಬೇಕು? ಓನಾಗಿ ಸಂಸಾರ ಮಾಡಬೇಕಂತ ಬಿಟ್ಟರೆ ಬೇರೆ ಏನು ಅನಿಸಿಲ್ಲ. ಮೇಡಮ್ ಕಷ್ಟ ಇದೆ ಅಲ್ಲ ಸರ್? ಸರ್ ಸಂಸಾರ ಅನ್ನೋದೇ ಓನ್ ಸರ್, ನೀವೇನ್ ಹಿಂಗೆ ಹೇಳ್ಬಿಟ್ರಿ. ಸಾಕ್ಸೋದಿದೆಯಲ್ಲ ಮೇಡಮ್. ಸರ್ ನೀವೇನು ಅದಕ್ಕೆ ನಿಮ್ಮ ಐ ಹೇಟ್ ಮೈ ವೈಫ್ ಅಂತ ಬರ್ತಿದ್ದಾ? ನೀವು ಓದಿಲ್ಲ ಅನ್ಸುತ್ತೆ. ಟೈಟಲ್ ಮಾತ್ರ ಅದು ಟೈಟಲ್ ಅದೇ ಅವ್ರ ಕ್ಯಾಚ್ ಏನ್ ಗೊತ್ತಾ? ಟೈಟಲ್ಗಳ ನೆಗೆಟಿವ್ ಟೈಟಲ್ ನೋಡ್ಬಿಟ್ಟು ಎಲ್ಲ ಓದ್. ನೀವು ಟಿವಿ ಅವ್ರಿಗೆ ಬೈತೀರಲ್ಲ ನೆಗೆಟಿವ್ ಅಂತ, ಅವ್ರು ಕೇಳಿ ಅದು ಹೌದು, ಅವ್ರ ಆಸ್ತಿ ಮೇಡಮ್. ಐ ಹೇಟ್ ಮೈ ವೈಫ್ ಬರ್ದಾಗ ಅದನ್ನು ಹೆಚ್ಚು ಮಂದಿ ಓದಿದ್ದು ಹೆಣ್ಮಕ್ಳು. ಅದಕ್ಕೇನ ಸರ್ ಅದೇನು? ಯಾಕೆ ನನ್ನನ್ನು ಗಂಡ ಹೇಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಕ್ಕೆ. ಯಾರಿಗ್ಯಾರು ನೀವು ನನ್ನ ಯಾಕೆ ಹೇಟ್ ಮಾಡ್ತೀನಿ ಅಂತ ನನಗೆ ಗೊತ್ತಾದರೆ ನಾನು ಬದಲಾಗ್ಬೋದಲ್ಲ. ನಿಮ್ಮ ಮನೆಯವ್ರು ಬದಲಾದ್ರ? ಅಲ್ಲ, ಅವಳು ನಮ್ಮ ಪಾಪ ಏನು ಬದಲಾಗೋದು. ಅವಳು ಐ ಡೋಂಟ್ ಹೇಟ್ ಹರ್. ಪ್ರೀತಿಸಿದವ್ರನ್ನ ಕೊಂದ್ಬಿಡಿ ಅಂದ್ರಿ, ಅದನ್ನ ಹೆಚ್ಚು ಓದೋರೆ ಪ್ರೇಮಿಗಳ. ಹೌದು, ಅದು ಈಗಲೂ ಭಾಳ ಟ್ರೆಂಡಿಂಗ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಮಗಳೇನ್ ಮಾಡ್ತಿದ್ದಾರೆ ಸರ್? ಮಗಳು ಶೀಸ್ ವರ್ಕಿಂಗ್. ನಿಮ್ಮ ಮಕ್ಕಳು? ನನ್ನ ಮಗ ಈಗ 9th, ಒಬ್ಬ ಚಿಕ್ಕವನು 5th. ಮನೆಯವರು ಬಿಸ್ನೆಸ್ ಮಾಡ್ತಾರೆ. ನಿಮ್ಮ ಮನೆಯವರು ಈಗೇನು ಮಾಡಿದ್ರಿ ಶಕ್ಕ? ಅವಳು ಬೇಸಿಕಲಿ ಕೌನ್ಸಿಲರು. ಅವಳು MSW ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್ ಮಾಡಿ ಸುಮಾರು ಕಡೆ ಕೆಲಸ ಮಾಡಿದ್ಲು. ಆಮೇಲೆ ಮಗಳು ಹುಟ್ಟಿದ ಮೇಲೆ ಮಗಳನ್ನ ನೋಡ್ಕೊಂಡು ಮಲ್ಲಿಡ್ತೀನಿ ಅಂದ್ಲು ಸ್ವಲ್ಪ ಸಮಯ. ಆಮೇಲೆ ನಾನು ಪರ್ಮನೆಂಟಾಗಿ ಮಲ್ಲಿರು ಅಂದೆ. ಪಾಪ ಅವಳಿಗೆ ಈಗಲೂ ಆಸಕ್ತಿ ಇದೆ ಕೆಲಸ ಮಾಡೋಕ್ಕೆ, ಬಟ್ ಆರಾಮಾಗಿರಲಿ ಅಂತ ನನಗೊಂದು ಆಸೆ. ನೈಸ್. ನಿಮ್ಮ ಜೊತೆ ಮಾತಾಡಿ ನನಗೆ ಖುಷಿ ಆಯಿತು. ಏನಾದರೂ ಇದನ್ನು ಹೇಳಬೇಕು, ಹೇಳದೆ ಉಳಿದಿರೋ ವಿಷಯ ಇದೆ ಅಂತ ಏನಾದರೂ ಇದೆಯಾ? ಜೀವನದಲ್ಲಿ ಇದೆ, ಈ ಮೀಟಿಂಗಲ್ಲಿ ಏನಿಲ್ಲ. ಅವ್ರೇನು TRP ಏನು ಕೇಳಲೇ ಇಲ್ಲಲ್ಲ ಸರ್? ಹೌದು, ಇಲ್ಲ ಪಾಪ, ಅವ್ರಿಗೆ ಗೊತ್ತಿದೆ. ನಿಮ್ಗೊಂದು ನಾನು ಹೊಸ ಒಂದು ಬುಕ್ ಕೊಡ್ಲಾ ಇಲ್ಲಿ? ಕೊಡಿ ಸರ್. ಆಮೇಲೆ ಹೌದು, ನಾನು ಈ ವಿಷಯ ನಾನೇ ಕೇಳಿ ಯಾಕೆ ಸಿಗಾಕೊಳ್ಳೋದು ಎಲ್ಲಾನು ಕೇಳ್ಬಿಟ್ರು ಅಂತಾರೆ, ಅವ್ರ ಬಾಯಿಂದಾನೇ ಬರ್ಲಿ ಅಂತ ಸುಮ್ಮನೆ ಒಂದು ಪಾಸ್ ಕೊಟ್ಟೆ. TRP ವಿಷಯ ಬಂದೇ ಬಿಡ್ತು. TRP ಹೆಂಗೆ ಮೇಡಮ್? TRPಗಾಗಿ ಏನೇನು ಮಾಡ್ತೀರಾ ನೀವು? ನಾವು ಏನು ಮಾಡಲ್ಲ. TRPಗೋಸ್ಕರ ನಾವೇನು ಮಾಡಲ್ಲ. ನಾವು ಮಾಡೋದನ್ನ ನೀವು ಯಾವ್ದು ಹೆಚ್ಚು ನೋಡ್ತೀರಲ್ಲ ಅದೇ TRP. ಸಿಂಪಲ್. ನಾವು ಹೆಚ್ಚು ಏನ್ ನೋಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ? ನಮಗೆ ಅದನ್ನೇ TRP ಇದೆ, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ ಅಂತ. ಅದಕ್ಕೊಂದು ಏಜೆನ್ಸಿ ಇದೆ. ಅವನು ಮನೆಯಲ್ಲಿ ಯಾವ ಚಾನಲ್ನ ಎಷ್ಟು ಹೊತ್ತು ನೋಡ್ದ ಅಂತ ಅವ್ನು ಮಾನಿಟರ್ ಮಾಡ್ತಾನೆ, ಮೀಟರ್ ಇಟ್ಟಿರ್ತಾರೆ. ಅದರಲ್ಲಿ ಅದು ಬರುತ್ತೆ. ಅವ್ನು ಪ್ರತಿ ವಾರ ತಗೊಂಡಿರೋದನ್ನ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕಿ ಮಿನಿಟ್ ಟು ಮಿನಿಟ್ ಕೊಡ್ತಾನಲ್ಲ ಸರ್? ಸರ್ಗೂ ಗೊತ್ತು ಸರ್. ಇಂಪಾರ್ಟೆಂಟ್ ಆನ್ ಇದೆಯಲ್ಲ ಅಂತ ಅಷ್ಟೇ ಗೊತ್ತು. ಬಟ್ ಅದು ನೀವು ಆನ್ ಇರಬೇಕು. ಮತ್ತೆ ನೀವು ಆ ಚಾನಲ್ ಅನ್ನ 60 ಸೆಕೆಂಡ್ ನೋಡಿರ್ಲೇಬೇಕು, ಆವಾಗ ಮಾತ್ರ ಅದು TRP ಕೌಂಟ್ ಆಗೋದು. ನೀವು 58 ಮಿನಿಟ್ ನೋಡಿದ್ರು ಅದು ಕೌಂಟ್ ಆಗಲ್ಲ. ಚೇಂಜ್ ಮಾಡಿರ್ಬೇಕು. ಬಟ್ ಆನ್ ಮಾಡಿಟ್ರು ಆಗುತ್ತೆ. ಅಲ್ಲ ಸರ್, ಅವ್ನು ಯಾವ ಚಾನಲ್ ನೋಡ್ತಿದ್ದಾನೆ ಆನ್ ಮಾಡಿರ್ಬೇಕು, ನೀವು ಚಾನಲ್ ನೋಡ್ಬೇಕು. ಅದ್ರ ಮೇಲೆನೆ ನೀವು ಆ ಟೆಲಿವಿಷನ್, ಅದ್ರಲ್ಲಿ ನಮ್ಗೆ ಮಿನಿಟ್ ಟು ಮಿನಿಟ್ ಬರುತ್ತೆ. ಈ ಪ್ರತಿ ಅರ್ಧ ಗಂಟೆಗೆ ಯಾವ ಪ್ರೋಗ್ರಾಮ್ನ ಹೆಚ್ಚು ಜನ ನೋಡಿದ್ದಾರೆ, ಯಾವ ವಯಸ್ಸಿನವ್ರು ನೋಡಿದ್ದಾರೆ, ಯಾವ ಏರಿಯಾದವ್ರು ನೋಡಿದ್ದಾರೆ, ಅಂದ್ರೆ ರೂರಲ್ ಅವ್ರು ನೋಡಿದಾರ, ಅರ್ಬಲ್ ಅವ್ರು ನೋಡಿದಾರ, ಬೆಂಗಳೂರು ಸಿಟಿ ಜನ ನೋಡಿದಾರ ಅಂತ ಎಲ್ಲವೂ ಅವನು ಒಂದ್ ದೊಡ್ಡ ಶೀಟೇ ಕೊಡ್ತಾನೆ. ನಮ್ಗೆ ಗುರುವಾರ ಯಾಕಪ್ಪ ಬರುತ್ತೆ ಅಂತ ತಲೆ ಕೆಟ್ಟೋಗ್ಬಿಡು. ಬುಧವಾರ ರಾತ್ರಿಯಿಂದಾನೇ ನಿದ್ದೆಗೆ ಇಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಗುರುವಾರ ಬೆಳಗ್ಗೆ 11 ಗಂಟೆಗೆ TRP ಬರುತ್ತೆ. ಅಂದ್ರೆ ನಾವು ತುಂಬಾ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿರ್ತೀವಿ ಸರ್. ಸಾಮಾಜಿಕ ಫ್ಲಡ್ ಮಾಡಿದ್ವಲ್ಲ ಸರ್, ಕೊಡಗು ಫ್ಲಡ್ ಎಲ್ಲ ಆಯ್ತಲ್ಲ, ಅತಿ ಹೆಚ್ಚು ಎಲ್ಲ ನ್ಯೂಸ್ನ ನಿಲ್ಲಿಸಿ ಬರೀ ಕೊಡಗು ಪ್ರವಾಹ ಸಂತ್ರಸ್ತರು, ಅವರಿಗೆ ದೇಣಿಗೆ ಸಂಗ್ರಹಿಸಿದ್ದು, ಅವ್ರಿಗೆ ಆಹಾರ ಪೂರೈಸಿದ್ದೆಲ್ಲ ಸುವರ್ಣ ನ್ಯೂಸ್ ಕನ್ನಡಪ್ರಭ. TRP ಬಂತು ಅನ್ಕೊಂಡ್ರ? ಪ್ರತಿದಿನ ರವಿ ಹೆಗ್ಡೆ ಎಡಿಟರ್, ಸುವರ್ಣ ನ್ಯೂಸ್ ಎಡಿಟರ್ ಆದಾಗ ಬೆಳಗ್ಗೆ 9 ರಿಂದ 10 ಗಂಟೆ ಬಿಗ್ 3 ಅಂತ ಜಯಪ್ರಕಾಶ್ ಶೆಟ್ಟರ್ ಮಾಡೋರು. ಬೆಳಗ್ಗೆ ಅದನ್ನ ಮಾರ್ನಿಂಗ್ ಪ್ರೈಮ್ ಟೈಮ್ ಅಂತ ಹೇಳ್ತಾರೆ. ಆ ಕಾರ್ಯಕ್ರಮಕ್ಕೆ ಅದೆಲ್ಲವೂ ಯಾರು ಬಡವರು, ಯಾರು ಅನ್ಯಾಯಕ್ಕೊಳಗಾದವರು, ದೌರ್ಜನ್ಯಕ್ಕೊಳಗಾದವರು ಆ ಸುದ್ದಿಗಳನ್ನೇ ಪ್ರಸಾರ ಮಾಡ್ತಿದ್ವಿ. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದು ಕಾರ್ಯಕ್ರಮ. 1.5 ಗಂಟೆ ಮೀಸಲಿಟ್ಟಿದ್ವಿ ನಾವು ಅದಕ್ಕೋಸ್ಕರ, ಆ ಕಾರ್ಯಕ್ರಮಕ್ಕೋಸ್ಕರ. ಬೆಳಗ್ಗೆ 9 ರಿಂದ 10 ಮತ್ತು 11:30 ಬೆಳಗ್ಗೆ. TRP ಬಂತು ಅನ್ಕೊಂಡ್ರ? ಆಮೇಲೆ TRPಗೂ ಪತ್ರಕರ್ತನಿಗೂ ಸಂಬಂಧ ಇಲ್ಲ. TRP ಅಂದರೆ TRP ಬೇಕಾಗಿರೋದು ಒಂದು ಪ್ರೋಗ್ರಾಮನ್ನು ಯಾವ ಊರಲ್ಲಿ ಎಷ್ಟು ವಯಸ್ಸಿನವ್ರು ನೋಡ್ತಾರೆ,
ಅವರಿಗೆ ನಾನು ಟ್ರ್ಯಾಕ್ಟರ್ ಮಾರಬೇಕೋ, ಸೋಪ್ ಮಾರಬೇಕೋ, ಫೇರ್ ಆ್ಯಂಡ್ ಲವ್ಲಿ ಮಾರಬೇಕೋ ಅಂತ ನಿರ್ಧಾರ ಮಾಡೋದಕ್ಕೆ ಕಂಪನಿಗಳಿಗೆ ಸಹಾಯಕ ಆಗುತ್ತೆ. ಅಂದರೆ ಒಂದು ಪ್ರೋಗ್ರಾಮನ್ನು ಮಕ್ಕಳು ನೋಡ್ತಾ ಇದ್ದರೆ ಆ ಮಕ್ಕಳಿಗೆ ಪೆನ್ಸಿಲು, ಪುಸ್ತಕ, ಬಣ್ಣದ ಆಟಿಕೆಗಳು ಇದನ್ನು ಮಾರುವ ಜಾಹೀರಾತನ್ನು ಹಾಕಿದರೆ ಅವ್ರನ್ನ ಸೆಳಿಬೋದು ಅಂತ ಕಂಪನಿ ನಿರ್ಧಾರ ಮಾಡೋದಕ್ಕೆ TRP ಇರೋದು. ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನಾವು ಸುದ್ದಿ ಯಾವುದು ಜಾಸ್ತಿ ನೋಡ್ತಾರೆ ಜನಗಳಿಗೆ ಬಿಟ್ಟಿದ್ದು. ಬಟ್ ಏನೇ ಆದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾದವನು ಯಾವ ಚಾನಲ್ಲು ನಂಬರ್ 1 ಆಗಿದೆ, ನಂಬರ್ 2 ಹಂಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದು ಅಲ್ವಾ? ಸರ್ಕಾರ ಆದ್ರೂ ಅಡ್ವರ್ಟೈಸ್ಮೆಂಟ್ ಕೊಡೋದು. ಸರ್ಕ್ಯುಲೇಷನ್ ನೋಡ್ತಾರಲ್ವಾ ಸರ್? ಸರ್ಕ್ಯುಲೇಷನ್ ನೋಡ್ತಾರೆ. ಪತ್ರಿಕೆ ಕೊಡ್ಬೇಕಂದ್ರೆ ಸರ್ಕಾರ ಯಾವ್ದು ನಂಬರ್ 1 ಪೇಪರ್ ಅಂತ ಅದಕ್ಕೆ ಕೊಡುತ್ತೆ ಅಡ್ವರ್ಟೈಸ್ಮೆಂಟ್ ನ. ಯಾವ ನಂಬರ್ 1 ಚಾನಲ್, ನಂಬರ್ 1, ನಂಬರ್ 2, ನಂಬರ್ 3 ಇಂದ 1 ಇಂದ ಕೊಟ್ಕೊಂಡ್ ಬರ್ತಾರೆ ಮೇಡಮ್. TRP ಮೇಲೇನೆ ಕೊಡೋದು ಅವ್ರುನು. ಅಲ್ಲ ಮೇಡಮ್, ಈಗ ಎಲ್ಲರೂ ನಾವೀಗ ಹೆಂಗ್ ನಂಬೋದು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಎಲ್ಲರೂ ನಮ್ದೇ ನಂಬರ್ 1 ಚಾನಲ್, ನಮ್ದೇ ನಂಬರ್ 1 ಪತ್ರಿಕೆ, ನಮ್ದೇ ನಂಬರ್ 1 FM ಅಂತಾನೆ ಹೇಳ್ತಾ ಇರ್ತಾರೆ. ನಮ್ಗೆ ಅರ್ಥನೇ ಆಗ್ತಿಲ್ಲ ಯಾರು ನಂಬರ್ 1. ಈಗ ಏನಾಗಿದೆ ಅಂದರೆ, ನಂದು ಪೇಪರು 1 ಲಕ್ಷ ಮಾರಾಟ ಆಗುತ್ತೆ. ಓಕೆ, ಅದು 1 ಲಕ್ಷ ಜನ ಓದ್ತಾ ಇರೋದೇ ಗ್ಯಾರಂಟಿ ಇಲ್ಲ. ಓನ್ಲಿ ಇಟ್ ವಿಲ್ ಬಿ ಸೋಲ್ಡ್. ನನಗೆ ತುಂಬ ಜನ ಗೊತ್ತಿದ್ರೆ ನಾನು 1,000 ಕಾಪಿನ ಪುಸ್ತಕನ ಕೊಟ್ಬಿಡೋದು. ಅದು ಮದುವೆಗೆ ಹೋಗಿ ಹಂಚಿಬಿಟ್ರೆ 1000 ಕಾಪಿ ಏನು ಮಾರಾಟ ಆಯಿತು ಅಲ್ಲ, 1000 ಕಾಪಿ ಹೋಯಿತು. ಓದಲ್ಲ 1000 ಕಾಪಿ ಇಬ್ಬರು ಓದಿರ್ಬೋದು. ಹೀಗೆ ಇದರಿಂದ ಸಮಾಜದ ಒಂದು ಓದುವ ಮಟ್ಟ ಅಥವಾ ಅವರ ನೋಡುವ ಮಟ್ಟವನ್ನು ಅಳಿಯೋಕ್ಕಾಗಲ್ಲ. ಇದೆಲ್ಲ ಒಂದು ಜಾಹೀರಾತುದಾರರು ಮಾಡ್ಕೊಂಡಿದ್ದು. ಆಮೇಲೆ ಜನ ಯಾವ್ದು ಬೈತಾರಲ್ಲ ನೀವು ಮಾಡಿದ್ದು TRPಗೋಸ್ಕರ, ಅವ್ರು ಅದು ನೋಡಿರೋದಕ್ಕೆ ಬೈದಿರೋದು. ನಾವು ಯಾವುದೋ ಒಳ್ಳೆ ಕಾರ್ಯಕ್ರಮ ಮಾಡಿರ್ತೀವಲ್ಲ ಅದ್ರ ಬಗ್ಗೆ ಮಾತಾಡಲ್ಲ. ಇವತ್ತು ದೂರದರ್ಶನ ಯಾಕೆ ಉಳ್ಕೊಂಡಿದೆ ಅಂದ್ರೆ ಅದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆಗಿರೋದಕ್ಕೆ ಉಳ್ಕೊಂಡಿದೆ. ಬೇರೆ ಯಾರಾದ್ರೂ ಮಾಡಿದ್ರೆ ಇಷ್ಟು ಮುಳುಗೋಗಿರೋದು. ಯಾಕಂದ್ರೆ ನೀವು ಕೇಳೋ ಅಂತ ಈಗ ಜನ ಹೇಳ್ತಾರಲ್ಲ, ನೀವು ಮಹಿಳಾ ಕಾರ್ಯಕ್ರಮ ತೋರಿಸಲ್ಲ, ರೈತರು ತೋರಿಸಲ್ಲ, ಅದನ್ನೆಲ್ಲ ಅವ್ರು ತೋರಿಸ್ತಾರೆ. ಕಿರ್ಚಲ್ಲ, ಅವ್ರ ಆಂಕರ್ ಕಿರ್ಚಲ್ಲ, ಆರಾಮಾಗಿ ಓದ್ತಾರೆ. ಬೆಳಗ್ಗೆ ಕೃಷಿ ತೋರಿಸ್ತಾರೆ ಮೇಡಮ್, ಅದು ಬಿಟ್ಟು ಬೇರೆ ಎಲ್ಲಾ ಚಾನಲ್ ಆಂಕರ್ಗಳು ಕಿರ್ಚ್ತಾರೆ. ಅಲ್ಲ, ನಿಮ್ಮನ್ನ ಸೆಳೆಯೋದು ಹೆಂಗೆ? ನಿಮ್ಮನ್ನ ಅಲ್ಲ, ನಿಮ್ನೆ ಕೇಳ್ತೀನಿ, ನೀವ್ ಯಾರಾದ್ರೂ ಆಂಕರ್ನ ಇವಾಗ ಹುದ್ದೆಗೆ ತಗೊಬೇಕು ಅಂದ್ರೆ ಏನ್ ನೋಡ್ತೀರಾ ಫಸ್ಟ್? ಬುದ್ಧಿ. ಸೀರಿಯಸ್ಲಿ 100%. ಹೆಂಗ್ ಆಡಿಷನ್ ಮಾಡ್ತೀರಾ ಅವ್ರನ್ನ? ಟೆಸ್ಟ್, ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ. ಅವ್ರ ಭಾಷೆ ಹೆಂಗಿದೆ, ರಿಟರ್ನ್ ಟೆಸ್ಟ್ ಅಲ್ಲಿ ಅವ್ರ ನಾಲೆಡ್ಜ್ ಏನಂತ ಗೊತ್ತೇ ಆಗ್ಬಿಡತ್ತೆ. ಅವ್ರು ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಲಿಂಕ್ ಇರುತ್ತೆ ಯಾವುದೋ ಒಂದು ಘಟನೆ. ಈಗ ಅದ್ರದ್ದು ಅಪ್ಡೇಟ್ ಏನಿದೆ ನೀವ್ ಹೇಳಿದ್ರಿ ಮೇಡಮ್ ಆಗ್ಲೇ ಮಾಧ್ಯಮದವರು. ನೀವ್ ಹೇಳಿ ಅಕ್ಷತಾ, ಕಳೆದ 18-20 ವರ್ಷ ಆಯ್ತು ಟೆಲಿವಿಷನ್ ಬಂದು. ನಿಮ್ಗೆ ಎಷ್ಟು ಜನ ಆಂಕರ್ಸ್ ನೆನಪಿದ್ದಾರೆ? ಒಂದು 5-10 ಜನ. ಯಾಕೆ? ಯಾಕೆಂದ್ರೆ ಅವರು ನಮ್ಗೆ ಒಂದ್ಸಲ ನೋಡ್ದಾಗ ಮನ್ಸಲ್ಲಿ ಉಳಿದ್ಬಿಟ್ಟಿರುತ್ತೆ. ಮತ್ತೆ ಅವ್ರದ್ದು ಒಂದು ನಿರೂಪಣೆ ಕೇಳ್ಬೇಕು ಅಂತಾನೆ ನೋಡಿರ್ತೀವಿ ಅಲ್ವಾ? ಯಾಕಂದ್ರೆ ತುಂಬಾ ಜನ ಆಂಕರ್ಸ್ಗಳಿದ್ದಾರೆ, ತುಂಬಾ ಜನ. ಒಂದ್ ಚಾನಲ್ ಒಂದಿಬ್ರು ಒಬ್ರು ಅಲ್ವಾ ಸರ್? ಇನ್ನು ಉಳಿದವರೆಲ್ಲ ಹಂಗಾರೆ ಆಂಕರಿಂಗ್ ಮಾಡಲ್ವಾ? ಅವರೆಲ್ಲ ಯಾಕೆ ಜನಪ್ರಿಯ ಆಗೋದೇ ಇಲ್ಲ? ಅವ್ರ ಹೆಸರು ಕೆಲವರು ಗೊತ್ತೇ ಇಲ್ಲ. ಇಲ್ಲ ಮೇಡಮ್, ಈಗ ಉಲ್ಟಾ ಆಗ್ಬಿಟ್ಟಿದೆ. ಕಿರ್ಚೂರ್ ಫೇಮಸ್ ಆಗ್ತಿದ್ದಾರೆ, ಸಮಾಧಾನವಾಗಿ ಹೇಳೋರು. ಅಂದ್ರೆ ನಿಮಗ್ ಸಮಾಧಾನವಾಗಿ ಹೇಳೋರು ಇಷ್ಟ ಇಲ್ಲ. ಇಷ್ಟ ಇದ್ದಿದ್ರೆ ನೀವು ದೂರದರ್ಶನ ನಂಬರ್ 1 ಚಾನಲ್ ಮಾಡ್ತಾ ಇದ್ರಿ. ಸರ್ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಗೊತ್ತಾ? ಅದು ಕಾಡುವ ಹಾಡುಗಳು. ನಾವು ಅವ್ರನ್ನ ಸುವರ್ಣ ನ್ಯೂಸ್ ಅಲ್ಲಿ ಇಂಟರ್ವ್ಯೂ ಎಲ್ಲ ಮಾಡಿಸ್ತಿದ್ವಿ ಅಲ್ವಾ ಸರ್? ಸುದೀಪ್ ಆಕ್ಟರ್ಸ್ ಎಲ್ಲ ಇಂಟರ್ವ್ಯೂ ಮಾಡಿಸ್ತಿದ್ವಿ ನಾವು. ಬಟ್ ಜೋಗಿ ಸರ್ ಯಾಕೆ ನೀವು ನಿರೂಪಣೆ ಮಾಡ? ಒಂದ್ಸಲ ಬನ್ನಿ ಸರ್. ಏನಕ್ಕೆ ಚಾನಲ್ ನಿರೂಪಣೆ ಮಾಡೋಕ್ಕೆ? ಚಾನಲ್ಲು ನನಗೆ ಸೂಟ್ ಆಗಲ್ಲ ಅಂತ ಗೊತ್ತಾಯ್ತು. ಯಾಕಂದರೆ ನನ್ನ ಮೂತಿ ನೋಡೋಕೆ ಜನ ಇಷ್ಟಪಡಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಮೂತಿನೂ ಚೆನ್ನಾಗಿರ್ಬೇಕು ಅಲ್ವಾ? ಹೌದೌದು. ಆಮೇಲೆ ಏನು ಹೇಳ್ತಿದ್ದೆ ಅಂದರೆ, ಇವತ್ತು ನೀವು ಬೈಯೋ ಚಾನಲ್ಗೆ ಅಲ್ವಾ ಕೆಟ್ಟ ಸುದ್ದಿ ಹಬ್ಬಿಸ್ತೀರಿ ಅಂತೇಳಿ, ಈ ಜನಗಳಿಗೆ ಒಂದು ಆಕ್ಸಿಡೆಂಟ್ ಆದ ಅಥವಾ ಪಕ್ಕದ ಮನೆಯವ್ರು ಜಗಳಾಡೋ ವಿಡಿಯೋ ಸಿಕ್ಕಿದರೆ, ವಾಟ್ಸಪ್ಪಿಗೆ ಬಿದ್ದರೆ, ಅದನ್ನು ಟಿ ವಿಗಿಂತ ಮುಂಚೆ ಅವರು 1000 ಜನಕ್ಕೆ ಹಂಚಿಬಿಡ್ತಾರೆ. ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಬರುತ್ತೆ. ಅಂದರೆ ಇವತ್ತು ಚಾನಲ್ ಮಾತ್ರ ಕೆಟ್ಟಿಲ್ಲ, ಜನಗಳ ಮನಸ್ಸು ಅಷ್ಟೇ ಕೆಟ್ಟಿದೆ. ಈಗ ಅವರಿಗೆ ಅದು ಬೇಕಾಗಿದೆ. ಅದು ಅಲ್ಲ ಸರ್, ನಾವು ಟಿವಿ ಅವರು ಗಂಡ ಹೆಂಡತಿ ಜಗಳ ತೋರಿಸ್ತಾ ಇದ್ವಿ, ನಾವು ಅದನ್ನ ನಾವು ನಿಲ್ಲಿಸ್ಬಿಟ್ವಿ, ನಾವು ಬದಲಾದ್ವಿ. ಜನ ಇನ್ನೂ ಬದಲಾಗಿ ವಾಟ್ಸಪ್ಪಲ್ಲಿ ಬದಲಾಗಿಲ್ವಲ್ಲ ಮೇಡ್ ಸರ್? ಹೌದು, ವಾಟ್ಸಪ್ ಬಿಡಿ, ಅದು ಅವ್ರಿಗೆ ಯಾರು ಸಂಬಳ ಕೊಡಲ್ಲ, ನಮ್ದೇ ಫೋನು ನಮ್ದೇ ಇನ್ವೆಸ್ಟ್ಮೆಂಟ್ ಅಂತ ಪ್ರಶ್ನೆ ಮಾಡ್ತಿರಲ್ಲ ಮೇಡಮ್. ಕೆಲವು ಮಾಧ್ಯಮಗಳು ಅಂತ ಅಂದ ತಕ್ಷಣ ಅವ್ರು ಒಂದೇ ಮಾಧ್ಯಮಗಳು ಎಲ್ಲ ಒಟ್ಟಾರೆ ಮಾಧ್ಯಮ ಯಾರು ಮೇಡಮ್? ಇಬ್ರು ಲೀಲಾ ಮಂಜು ಇದ್ಲ ಏನೋ ಒಂದು ಕಾಂಟ್ರವರ್ಸಿ ಆಯ್ತು, ಬಂದ್ಬಿಡು ಲೀಲಾ ಅನ್ನೋದನ್ನ ಕರ್ಕೊಬಂದು ಚಾನಲ್ ಕರ್ಕೊಬಂದು ಕೂರ್ಸ್ಬಿಟ್ಟು ಕಾಂಪ್ರಮೈಸ್ ಮಾಡ್ತಾರೆ. ನಾ ಹೇಳದ್ನಲ್ಲ ಅದನ್ನ, ಆ ಚಾನಲ್ ನೀವು ಹೇಳ್ತಿದ್ದೀರಲ್ಲ, ಆ ಘಟನೆ ಲೀಲಾ ಮಂಜುದು 12 ಕೋಟಿ ಜನ ನೋಡಿದಾರೆ. ಅದನ್ನ ಗೊತ್ತಾ ನಿಮ್ಗೆ? ಅವರ ಯೂಟ್ಯೂಬ್
ಅವರ ಇನ್ಸ್ಟಾಗ್ರಾಮ್ ಪೇಜ್, ಅವರ ಫೇಸ್ಬುಕ್ ಪೇಜಲ್ಲಿ ಅವರ ಚಾನಲ್ 12 ಕೋಟಿ ಜನ ನೋಡಿದ್ದಾರೆ. ಯಾರು ಅವರೆಲ್ಲ? ಅವರದನ್ನು ಹಾಕಿದ್ರು ನಮ್ಮ ಚಾನಲ್ ನಿಮ್ಗೆ ಸಿಕ್ಬಿಡುತ್ತಲ್ವ ಎಷ್ಟು ಜನ ನೋಡಿದ್. ನೀವು ಈಗಲೂ ತೆಗೆದು ನೋಡಿ ಅವ್ರ ವೆಬ್ಸೈಟ್ನ. 12 ಕೋಟಿ ಜನ ಯಾರು? ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟು? 2 ಕೋಟಿ ಜನ ನೋಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬ್? ಎಷ್ಟು ದುಡ್ಡು ಬರ್ಬೋದು? ಎಷ್ಟು ಬರ್ಬೋದು? ಯಾಕೆ ನೋಡಿದ್ರಿ? ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ತಾನೇ? ಬರುತ್ತಾ? 1 ಕೋಟಿ ಬರ್ಬೋದು. ಅಲ್ಲ ಸರ್, ಅವ್ರ ಮೂರನ್ನು ಲೆಕ್ಕ ಹಾಕಿ 10 ಮಿಲಿಯನ್ ನೋಡಿದ್ರೆ 83,000 ಬರ್ತದೆ. ಅಲ್ಲ, ಅವ್ರ 3 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲೆಕ್ಕ ಹಾಕಿದ್ದವರು. ಲೆಕ್ಕ ಯಾರು ನೋಡಿದ್ರು ಮೇಡಮ್ ಅದನ್ನೆಲ್ಲ? ಈಗ ಶಿಲ್ಪಾ ಶೈಲಾ ಅನ್ನೋರ್ಗೆ ಡಿಸ್ಕಸ್ ಅಲ್ಲಿ ಥ್ರೋನಲ್ಲಿ ಕಂಚು ಬಂತು, ಮೈಸೂರು ಹುಡುಗಿ, ಆ ಸುದ್ದಿನೇ ಆಗ್ಲಿಲ್ಲ. ಲೀಲಾ ಮಂಜುದ್ 12 ಕೋಟಿ ನೋಡಿದ್ದಾರೆ. ಮೊನ್ನೆ ಸಿಂಧು ಗೆದ್ದಿದ್ದು ಆ ವಿಡಿಯೋ ಎಷ್ಟು ಹೋಗಿದೆ ಗೊತ್ತಿಲ್ಲ. ಅದಿರಲ್ಲ, ನಾವೇ ನೋಡ್ತೀವಲ್ಲ ಸರ್. ಸುವರ್ಣ ನ್ಯೂಸಲ್ಲಿ ನೀವು ತೆಗೆದು ಯೂಟ್ಯೂಬಲ್ಲಿ ನೋಡಿ. ಆಗ ಎಷ್ಟು 2008 ಒಂದು ಕಾರ್ಯಕ್ರಮ ಮಾಡಿದ್ದು, ರಾತ್ರಿ ಡಾಕ್ಟರ್ಸ್ ಮಾಡ್ತಿದ್ವಲ್ಲ ಕಾರ್ಯಕ್ರಮ. ಇವತ್ತು ನೀವು ತೆಗೆದು ನೋಡಿ 8 ಮಿಲಿಯನ್ 7 ಮಿಲಿಯನ್ ವ್ಯೂಸ್ ಆಗಿದೆ. ಹೈಯೆಸ್ಟ್ ವ್ಯೂಸ್ ಅದೇನೇ. ಈಗಲೂ ಅದನ್ನೇ ಜನ ತೆಗೆದು ನೋಡೋದು. ಅಂದರೆ ನಮ್ಮ ಜನ ಹೇಳೋದೊಂದು ಮಾಡೋದೊಂದು. ಆಮೇಲೆ ಜನ ಗಮನಿಸಲ್ಲ. ಇವತ್ತು ನಂದೊಂದು ಫೋಟೋ ಹಾಕಿದರೆ ಹ್ಯಾಪಿ ಬರ್ಡೇ ಅಂತ ಹಾಕ್ಬಿಡ್ತಾರೆ. ಯಾವತ್ತು ಹಳೇದು ಬಂದಿರುತ್ತೆ. ಆಮೇಲೆ ಹಾರ ಹಾಕೊಂಡು ಹಾಕ್ಬಿಟ್ರೆ ರಿಪ್ ಅಂತ ಹಾಕ್ಬಿಡ್ತಾರೆ. ಯಾರು ಬೇಕಾರಾಗಿರ್ಬೋದು, ಅವರಿಗೆ ಒಂದು ಮೈಂಡ್ ಸೆಟ್ ಆಗಿ ಹೋಗಿದೆ. ಹಾರ ಇದ್ದರೆ ರಿಪ್ಪು, ನಗ್ತಾ ಇದ್ರೆ ಹ್ಯಾಪಿ ಬರ್ಡೇ. ಓದಕ್ಕೆಲ್ಲ ಹೋಗಲ್ಲ. ಅಷ್ಟು ಸಮಾಧಾನ, ತಾಳ್ಮೆ, ಇಲ್ಲ ಅಟ್ಲೀಸ್ಟ್ ಸತ್ಯನೋ ಸುಳ್ಳೋ ಅಂತಾನೂ ಸಹ ಚೆಕ್ ಮಾಡಲ್ಲ, ಗೊತ್ತಾ? ಓಕೆ, ಮಾತಾಡೋಣ. ನಮ್ಮ ಮಾಧ್ಯಮದವ್ರಿಗೆ ಬೈಯೋದು. ತಿಂಡಿ ಆಯ್ತು, ಹೊಟ್ಟೆ ತುಂಬಿಸ್ಕೊಂಡಾಯ್ತು, ಹೊಟ್ಟೆಲಿದ್ದ ಮನಸ್ಸಲ್ಲಿದ್ದ ಮಾತುಗಳು ಆಚೆ ಬಂದಾಯ್ತು ಅಂತ ನಾನು ಅಂದ್ಕೊಳ್ತೀನಿ. ಗೊತ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಬಂತು. ಸ್ವಲ್ಪ ಮಟ್ಟಿಗೆ. ಯಾಕೆಂದ್ರೆ ಫುಲ್ ಬರಬೇಕು ಅಂದ್ರೆ ಇಡೀ ದಿನ ಬೇಕು, ವರ್ಷ ಬೇಕು, ಹಿಂಗೆ ಹೋಗ್ತಾನೆ ಇರಬೇಕು. ಅವಾಗವಾಗ ನೀವು ಸುವರ್ಣ ನ್ಯೂಸ್ ಅಲ್ಲಿ ಇದ್ದಾನೆ, ಲೈವ್ ಅಲ್ಲೇ ಬರ್ತಾ ಇದ್ದಿದ್ದು ಯಾವಾಗ್ಲೂ. ಅದು ಚೆನ್ನಾಗಿತ್ತು. ಬ್ಲೂಪರ್ ಮಾಡಾಕಿ ಯಾರು ಎಷ್ಟೇ ಮಧ್ಯಕ್ಕೆ ಬಂದು ಹಿಂಗ್ ನಮ್ಗೆ ಅಡಚಣೆ ಮಾಡಿದ್ರು ನಾವ್ 3 ಜನನು ಕುಗ್ಗಲ್ಲ. ನಾವ್ ಹೇಳೇ ಹೇಳ್ತೀವಿ, ಮಾಡೋದ್ ಮಾಡೇ ಮಾಡ್ತೀವಿ. ನಮ್ಮನ್ನ ಯಾರು ಡಿಸ್ಟ್ರಾಕ್ಟ್ ಮಾಡಕ್ಕಾಗಲ್ಲ. ಇವ್ರು 100 ಅಲ್ಲ 200 ಪುಸ್ತಕ ಬರೀತಾರೆ, ಬಿಡಲ್ಲ ಜನರು, ಬಿಡಲ್ಲ. ಸರ್ ನೀವೇನೋ ಕೊಡ್ತಿದ್ದೀರಾ, ಅದಕ್ಕೂ ಮೊದಲು ಕೇಳ್ಬಿಡ್ತೀನಿ ಸರ್, ನೀವ್ 2 ಅವರ ಸರ್ ಮಲ್ಗೋದು? ಹಂಗೇನಿಲ್ಲ, ಡಿಪೆಂಡ್ಸ್ ಆನ್. ಬರೆಯೋ ಟೈಮಲ್ಲಿ 2 ಗಂಟೆ, ಆಮೇಲೆ ಟೈಮ್ ಸಿಕ್ಕಿದ್ರೆ 24 ಗಂಟೆ ಮಲಗ್ತೀನಿ. ಹೌದಾ? ಬಟ್ ನಂಗೆ ನಿದ್ದೆ ಬೇಕಾಗಲ್ಲ. ಬಂದರೆ ಈಗ ಓದ್ತಾ ಇರ್ತೀನಿ, ಅರ್ಧ ನಿದ್ದೆ ಇರ್ತೀನಿ, ಅಥವಾ ಹಾರಿಜೆಂಟಲ್ ಆಗಿರ್ತೀನಿ, ನಿದ್ದೆ ಮಾಡಲ್ಲ. ಮೇಡಮ್ ನೀವು ಎಷ್ಟು ಅವರ್ ಮಲಗ್ತೀರಾ? ನಾನು ಒಂದು 6-7 ಅವರ್ಸ್. ಒಂದು ಕತೆ ಇದೆ. ಒಬ್ಬ ರಾಜ ಸ್ವಾಮೀಜಿ ಹತ್ರ ಕೇಳ್ತಾನಂತೆ, ಸ್ವಾಮೀಜಿ ನಾನು ಎಷ್ಟೊತ್ತು ನಿದ್ದೆ ಮಾಡಿದ್ರೆ ಒಳ್ಳೇದು ಅಂತ. ನೀವು ಜಾಸ್ತಿ ಹೊತ್ತು ಮಾಡಿದಷ್ಟು ಒಳ್ಳೇದು, ಪ್ರಜೆಗಳು ಸುಖವಾಗಿರ್ತಾರೆ ಅಂತ. ಹೀಗೆ ದಯವಿಟ್ಟು ಪತ್ರಕರ್ತರು ನಿದ್ದೆ ಮಾಡ್ತಾನೆ ಇರಬೇಡಿ. ನೀವು ಎಚ್ಚರ ಇದ್ದಷ್ಟು ಜನ ಎಚ್ಚರ ಇರ್ತಾರೆ. ಇದು ನನ್ನ ಮಗಳಿಗೆ ಬರೆದ ಪತ್ರಗಳು ಅಥವಾ ಬರೆಯದ ಪತ್ರಗಳು. ಸೊ ಇದು ನಾನು ಮತ್ತು ಖುಷಿ. ಮಗಳಂದರೆ ಅವಳು 18 ವರ್ಷ ಆದಾಗ ಅವಳಿಗೆ ಏನೋ ಹೇಳ್ಬೇಕಂತಿರುತ್ತಲ್ಲ ಅಪ್ಪಂದ್ರಿಗೆ. ಸೊ ಅದನ್ನು ತಂದೆಯಾಗಿ ಹೇಳಿದ್ದೀನಿ. ಅದು ಮಗಳಿಗೂ ಆಗುತ್ತೆ, ಮಗನಿಗೂ ಆಗುತ್ತೆ. ಸೊ ನಿಮ್ಮ ಮಗಳಿಗೆ ಹೇಳಿ. ಅಲ್ಲ, ಈಗಲೇ ಹೇಳ್ಬೋದು. ಅಂದರೆ ಈಗಿನ ಮಕ್ಕಳು ಓದ್ತಾರೆ. ಅವಳು ಕನ್ನಡ ಬರೋದಿದ್ರೆ ಅದು ಇಂಗ್ಲೀಷಲ್ಲೂ ಇದೆ. ಲೆಟೆಸ್ಟ್ ಟು ಮೈ ಯಂಗ್ ಡಾಟರ್ ಅಂತ ಕನ್ನಡ ಮೀಡಿಯಂ ಸರ್. ಅಲ್ಲ, ಎರಡನ್ನೂ ಯಾರೋ ಇಂಗ್ಲೀಷಿಗೆ ನನ್ಗನ್ಸುತ್ತೆ ಅದು ಅವ್ರೊಬ್ಬರ ಮಗಳಿಗೆ ಮಾತ್ರ ಬರ್ದಿಲ್ಲ ಅನ್ಸುತ್ತೆ. ಅದೆಲ್ಲ ಹೆಣ್ಮಕ್ಳಿಗೂ ಎಲ್ಲಾ ತಂದೆಯರ ಪ್ರತಿನಿಧಿಯಾಗಿ ಹೌದೌದು ಬರ್ದಿರುವಂತ. ಸರ್ ಇದು ಪ್ರಕಾಶನದ ಹೆಸರು ಹೇಳಿ ಒಂದ್ಸಲಿ. ಇದು ಸಾವಣ್ಣ ಪ್ರಕಾಶನ ಅಂತ. ಸಾವಣ್ಣ ಪ್ರಕಾಶನ, ಅದು ಫೈನಲಿ ಗೊತ್ತಾಯ್ತು. ಎಲ್ಲ ಸಾವನ್ನ ಅಂತಿದ್ರು. ಸಾವಣ್ಣ ಅಂತ ಅವರ ತಂದೆ ಹೆಸರು. ಅದು ಇಂಗ್ಲಿಷ್ ಸಾವನ್ನ ಪ್ರಕಾಶನ ಅಂತಿದ್ರು. ಇವತ್ ಖಾತ್ರಿ ಆಯ್ತು ಅದು ಸಾವಣ್ಣ. ನಾನು ಫಸ್ಟ್ ಇವರು ಪ್ರಕಾಶನ ನೋಡಿದಾಗ ಸವನ್ನ ಅಂತ ಓದಿದ್ದೆ. ಸವನ್ನ ಅಂದ್ರೆ ಹುಲ್ಲುಗಾವಲು ಇದೆಯಲ್ಲ ಆಫ್ರಿಕಾದ, ಆ ಹುಲ್ಲುಗಾವಲನ್ನ ಹೆಸರಿಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ ಸವನ್ನ ಅಂತ. ಬಟ್ ಆಮೇಲೆ ಸಾವಣ್ಣ ಅಂತ ಅವ್ರ ತಂದೆ ಹೆಸರು ಸಾಬಣ್ಣ ಅಂತ, ನಾವು ಸಾವಣ್ಣ ಅಂತ ಕರಿತೀವಿ ಅಂತ ತಂದೆ ಹೆಸರು ಮಾಡಿದ್ದಾರೆ. ಸದ್ಯ ಇವತ್ತು ಎಲ್ಲರಿಗೂ ಅದು ಕ್ಲಾರಿಟಿ ಸಿಕ್ತು. ಅದು ಸಾವಣ್ಣ. ಜೋಗಿ ಮಗಳಿಗೆ ಬರೆಯದ ಪತ್ರಗಳು. ಇವು ಪತ್ರಗಳಲ್ಲ, ಬದುಕಿನ ಪಾಠಗಳು. ಎಲ್ಲ ಪಾಲಕರು ಮಕ್ಕಳಿಗೆ ಹೇಳಲು ಬಯಸುವ ಮಾತುಗಳು. ನಾನು ಪಾಲಕಿ, ನಾನು ನನ್ನ ಮಗಳಿಗೆ ಹೇಳ್ತೀನಿ. ಈ ಪುಸ್ತಕ ಸಾವಣ್ಣ ಪ್ರಕಾಶನದಲ್ಲಿ ಸಿಗುತ್ತೆ. ಈ ಥರ ಹೆಚ್ಚು ಪುಸ್ತಕಗಳು ಇವ್ರು ಗೂಗಲ್ ಮಾಡಿದ್ರೆ ಇವ್ರ ಬಗ್ಗೆ ವಿಕಿಪೀಡಿಯಾದಲ್ಲಿ ಗೊತ್ತಾಗುತ್ತೆ. ವಿಕಿಪೀಡಿಯಾ ಮೆಟೀರಿಯಲ್ಸರು.
ಸೊ ದಯವಿಟ್ಟು ನೋಡಿ ಸರ್. ನೀವು ಬಂದಿರೋದಕ್ಕೆ ನಿಮಗೆ ನಮ್ಮ ಜನಮನ ಅಂಗಡಿಯಿಂದ ಒಂದು ಸಣ್ಣ ಉಡುಗೊರೆ ಇದೆ ಸರ್. ಆಯಿತಾ? ಅಕಸ್ಮಾತ್ ಇದರಲ್ಲಿ ಎಕ್ಸ್ಚೇಂಜ್ ಆಗಿದ್ರೆ ಆಮೇಲೆ ನೀವು ಚೇಂಜ್ ಮಾಡ್ಕೊಳ್ಳಿ. ಮೇಡಮ್ ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಓ ವೆರಿ ಗುಡ್. ಇದು ಲ್ಯಾಪ್ಟಾಪ್ ಬ್ಯಾಗು ಏನಾದರೂ ಇಟ್ಕೋಬೋದು ಹಾಗೆ. ಮತ್ತು ಇದೊಂದು ತೆಂಗಿನ ಟಾಟಿನ್ ಅನ್ನೋರು ಒಂದು ಸಣ್ಣ ಗಿಫ್ಟ್ ಕಳಿಸಿದ್ದಾರೆ. ಈ ಗಿಫ್ಟ್ನ ನಾನು ಯಾರಿಗಾದ್ರೂ ಒಂದೇ ಗಿಫ್ಟ್ ಇರೋದ್ರಿಂದ ಯಾರಿಗಾದ್ರೂ ಒಬ್ರು ಕೊಟ್ಟರೆ ಚೆನ್ನಾಗಿರಲ್ಲ, ಫೇವರಿಸಮ್ ಮಾಡ್ತೀನಿ. ಇದರಲ್ಲಿರೋ ಐಟಮ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲ, ನೀವು ಯಾಕೆ ಅವ್ರಿಗೆ ಹೇಳಲಿಲ್ಲ ಇಬ್ರು ಗೆಸ್ಟ್ ಇರ್ತಾರೆ ಅಂತ? ನಾ ಹೇಳಿಲ್ಲ ಬೇಡ, ಅವರು ಒಬ್ಬರೇ ಗೆಸ್ಟ್ ಅಂತ ಕಳಿಸಿದ್ದಾರೆ. ಅಲ್ಲ, ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಚಂದ. ಇವ್ರ ಪ್ಯಾಕಿಂಗೇ ಬ್ಯೂಟಿಫುಲ್ ಆಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ತಗೊಳ್ಳಿ. ಯಾರಿಗಾರು ಲೆಟ್ರ್ ಹೌದು, ನಂಗೆ ತುಂಬ ಲೆಟ್ರ್ ಬರೀ ವಯಸ್ಸಲ್ಲ. ಅವ್ರ ಕೈ ಬರ್ದ್ಬಿಟ್ಟಿದ್ದಾರೆ. ಇದು ಕೋಕೋನಟ್ ಚಿಪ್ಸ್ ಅಂತ ತಿಂತೀನಿ. ಯಾರೋ ಬರ್ದ್ಬಿಟ್ಟಿದ್ದಾರೆ ಇದ್ರಲ್ಲಿ. ನಾನು ಕೈ ಮೈ ಚೆನ್ನಾಗಿ ಉಜ್ಕೊಂಡು ಸ್ನಾನ ಮಾಡಿ ಸರ್. ಅದು ಪಾತ್ರೆ ಹೊಳೆನೇ ಇಲ್ಲ, ಪಾತ್ರೆ ಉಜ್ಜೋದು ಸರ್. ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ನಾವು ಸೌತ್ ಕೇರಳ. ಕೋಕೋನಟ್ ಶೆಲ್, ಅದು ಕ್ಯಾಂಡಲ್. ಕ್ಯಾಂಡಲ್ ನಿಮಗೆ ನಿಮ್ಮ ಮನೆ ಬೆಳಗ್ಗೆ ನೋಡಿ, ಇಲ್ಲಿ ಹೆಣ್ಣು ಗಂಡು ಹೆಂಗ್ ಭೇದ ಮಾಡ್ತಿದ್ದಾರೆ. ಇದು ಪಾತ್ರೆ ತೊಳೆಯೋದು, ದೀಪ ಎಲ್ಲ ಹೆಣ್ಮಕ್ಳಿಗೆ. ಇದು ಪಾತ್ರೆ ತೊಳೆಯೋ ಇದು ಸೋಪ್ ಇಲ್ಲಿ ಮನೆಗೆ ಬಂದು ಪಾತ್ರೆ ತೊಳೆಯೋದು ಸರ್. ಇದು ಪಾತ್ರೆ ಸೋಪ್ ಅಲ್ಲ, ಮೈ ತೊಳ್ಕೊಳ್ಳೋದು. ಸ್ಕ್ರಬ್ಬರ್ ಸೋಪ್ ಅಂತೆ. ಕೋಕೋ ಹಸ್ಕ್. ಇದು ಕೊಬ್ಬರಿ ಎಣ್ಣೆ ಇದೆ. ಕೊಬ್ಬರಿ ಎಲ್ಲವೂ ಅವರು ಕೊಬ್ಬರಿ ಎಣ್ಣೆ ನಂದು. ಎಣ್ಣೆ ಒಟ್ಟು ಇದ್ರಲ್ಲಿ ಇಲ್ಲ ಅಂದಿದ್ರೆ ನಾನು ಒಳ್ಳೆ ಇದು ಬರಿತಾ ಇತ್ತು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ. ಅದು ಏನು ಬರ್ದಿದ್ದಾರೆ? ಅವ್ರಿಗೆ ಹೇಳಿ ಮೇಡಮ್, ಬ್ಲಾಂಕ್ ಆಗಿರೋದು ಒಂದಷ್ಟು ತಲುಪಿಸ್ತೀನಿ. ಆಮೇಲೆ ಇದು ಸರ್, ಅವರೆಲ್ಲರೂ ತೆಂಗಿನ ಪ್ರತಿ ತುಂಡಲು ಮಾಡುವಂತಹ ಮೆಟೀರಿಯಲ್ಸ್ಗಳು. ಒಂದು ತೆಂಗಿನ ಅಂತ. ಥ್ಯಾಂಕ್ ಯು ಅಕ್ಷತಾ ಕಿಚನ್ಗೆ. ನೀವಿಬ್ರು ಬಂದು ಇಂಡಿಪೆಂಡೆನ್ಸ್ ಡೇನ ಕೇಸರಿ ಬಿಳಿ ಹಸಿರು ಹಾರಿಸಿಲ್ಲ ಅಂತೇನಿಲ್ಲ, ಆರಿಸಿದ್ರಿ ಮಾತಲ್ಲೇ ಎಲ್ಲ ಬಣ್ಣವೂ ಬಂದು ಹೋಯ್ತು. ಎಂತ ಹಾರಿಸಿದ್ವಿ? ಬಣ್ಣ ಸರ್, ಕೇಸರಿ ಬಿಳಿ ಹಸಿರು. ಹೌದು, ಬಾವುಟ ಹಾರಿಸಿದ್ವಿ. ಮಾತಿನಲ್ಲೇ ತುಂಬಾ ಬಣ್ಣಗಳೆಲ್ಲ ಬಂದು. ನಮ್ಮ ಮನೇಲಿ ನಾನು ಬಾವುಟ ಹಾರಿಸ್ತೀನಿ. ಮನೇಲಿ ಮಾಡ್ತಾರೆ, ಜೋಗಿ ಮನೆಯಲ್ಲಿ ಮನೇಲಿ ಮಾಡ್ತೀನಿ. ಸುಮ್ಮನೆ ಮಗಳಿಗೆ ಚಿಕ್ಕವಳಿದ್ದಾಗ ಅದೊಂದು ಗೊತ್ತಾಗ್ಲಿ ಅಂತ ಮಾಡ್ತಿದ್ದೆ. ಅಂದರೆ ಈ ಇಂಗ್ಲೀಷ್ ಶಾಲೆಗಳು ಬಂದಮೇಲೆ ಆ ಶಾಲೆ ಕರೆಸೋದು ನಿಲ್ಲಿಸ್ಬಿಟ್ಟಿದ್ದಾರೆ ಭಾಳ ಕಡೆ. ಮೊದಲಾದರೆ ಪ್ರತಿದಿನ ಆಯ್ದ ಮಕ್ಕಳು ಕರೆಸ್ತಾರೆ, ಎಲ್ಲ ಎಲ್ಲರೂ ಕರೆಸ್ತಾರೆ. ಮತ್ತು ವ್ಯಾನ್ ಎಲ್ಲ ಕೊಡಬೇಕಲ್ಲ, ಅದಕ್ಕೆ ಕೆಲವು ಮಕ್ಕಳು ಕರೆಸಿ ಮಾಡ್ತಾರೆ. ಹಂಗಾಗಿ ನಮ್ಮ ಮನೇಲಿ ಮಾಡ್ತಿದ್ದೆ. ನೈಸ್. ನೋಡಿ ಚೆನ್ನಾಗಿದೆ ಸರ್. ನಿಮ್ಮ ಸ್ಟೈಲಲ್ಲಿ ಒಂಚೂರು ಅಕ್ಷತಾ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಬೋದು. ನಿಮಗೆಲ್ಲ ನೀವು ಪತ್ರಕರ್ತರು, ಮಾಧ್ಯಮದವರು ಹೇಳ್ತೀರಾ ನಿಮ್ಮ ಸ್ಟೈಲಲ್ಲಿ. ನನ್ನ ಸ್ಟೈಲೇ ಇಲ್ಲ. ಯಾರು ಹೇಳಿದ್ ಸರ್? ನನಗೂ ಸ್ಟೈಲೇ ಇಲ್ಲ ಮೇಡಮ್. ಯಾರು ಹೇಳಿದ್ ಮೇಡಮ್? ಯಾವಾಗಲೂ ಮುಖ ನಗ್ತಾನೆ ಇರುತ್ತೆ ಸರ್, ನಗದೇ ಇಲ್ಲ. ಅವ್ರು ನಗ್ಸೋದವರು, ನಗಿಸ್ತಾ ಇರ್ತಾರೆ ಅವರು. ಅಡುಗೆ ಮನೆ ಅಂದರೆ ಹೆಣ್ಮಕ್ಳಿಗೆ ಅಷ್ಟು ಇಷ್ಟವಾದ ಜಾಗ ಆಗಿರಲಿಲ್ಲ. ಬಟ್ ಇವತ್ತೇನಾಗಿದೆ ಅಂದರೆ ಅಡುಗೆ ಮನೆ ಲಿವಿಂಗ್ ಸ್ಪೇಸ್ ಆಗಿದೆ. ಆ ಲಿವಿಂಗ್ ಸ್ಪೇಸನ್ನು ನಮ್ಮೆಲ್ಲರ ಸ್ಪೇಸ್ ಮಾಡಿದ್ದು ಅಕ್ಷತಾ ಕಿಚನ್ ಚಾನಲ್ಲು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇ ಇದ್ದಾರೆ ಅಕ್ಷತಾ, ನೋಡಿ. ಇವರು ಅಡುಗೆ ಮಾಡ್ತಾರೆ, ಮಾತಾಡಿಸ್ತಾರೆ, ಏನೋ ಗುಟ್ಟನ್ನು ಹೊರಗೆ ತೆಗಿತಾರೆ, ಅವರಲ್ಲಿರುವ ಜ್ಞಾನವನ್ನು ನಮಗೆ ಹಂಚ್ತಾರೆ. ಈ ಚಾನಲ್ ನೋಡಿ. ಈ ಚಾನಲ್ ನೋಡ್ತಾ ಇದ್ದರೆ ನಮಗೆ ನೂರಾರು ಸಂಗತಿಗಳು ಗೊತ್ತಾಗ್ತವೆ. ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಆಮೇಲೆ ಬೆಲ್ ಐಕಾನ್ ಒತ್ತಿ ಅಲ್ವಾ? ಹೌದು ಸರ್. ನೋಟಿಫಿಕೇಶನ್ ಬರುತ್ತೆ. ಹೌದು ಸರ್. ಮಾಡಿ. ನಿಮ್ಮ ಟೈಮ್ ಇಷ್ಟು ಸಮಯವನ್ನು ನಮಗೋಸ್ಕರ ಕೊಟ್ಟರೆ. ನೀವು ಕೊಟ್ರಿ ಸರ್. ನಾವು ಕೊಟ್ವಿ. ವೆರಿ ಇಂಟ್ರೆಸ್ಟಿಂಗ್ ಈವೆಂಟ್ ಅಂತ ಹೇಳ್ಬೋದು. ಇಟ್ಸ್ ಈವೆಂಟ್, ಶಾರ್ಟ್ ಈವೆಂಟ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮೇಡಮ್, ಅಕ್ಷತಾ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್, ರಂಗಭೂಮಿ ಕಲಾವಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವರು ಅಕ್ಷತಾ ಕಿಚನ್ ಅನ್ನೋ ಯೂಟ್ಯೂಬ್ ಶುರು ಮಾಡಿದಾಗ ಆಶ್ಚರ್ಯ ಆಯಿತು. ಒಬ್ಬ ರಂಗಭೂಮಿ ಕಲಾವಿದೆ ಈ ಥರನೂ ತೊಡಗಿಸ್ಕೋಬಹುದಾ ಅಂತ. ಆಮೇಲೆ ಈಗ ಪಾಡ್ಕಾಸ್ಟ್ಗಳು ಕಾಮನ್ ಆಗಿತ್ತು. ಆದರೆ ಅಕ್ಷತಾ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿ ಅಲ್ಲೂ ತಮ್ಮ ಕಲಾ ಇದನ್ನು ತೋರಿಸ್ಕೊಂಡು ಒಂದು ಅತಿಥಿಗಳನ್ನ ಕರೆಸಿ ಅವರಿಗೆ ಊಟ ಮಾಡಿಸ್ತಾ, ಅವರಿಗೆ ಬೇಕಾದ ರುಚಿಯಾದ ಊಟ ಬಡಿಸ್ತಾ, ತಮಗೆ ಬೇಕಾದಂಥ ರುಚಿಯಾದ ವಿಷಯಗಳನ್ನು ನಮ್ಮಿಂದ ಬಾಯಿ ಬಿಡಿಸ್ಕೊಳ್ಳೋಂಥ ಒಂದು ಒಳ್ಳೆ ಪ್ರಯತ್ನ, ಒಳ್ಳೆ ಕಾನ್ಸೆಪ್ಟ್ ಇದು. ಆ್ಯಕ್ಚುಲಿ ಎಲ್ಲರೂ ಪಾಡ್ಕಾಸ್ಟ್ ಅಂದರೆ ಮುಖಾಮುಖಿಯಾಗಿ ಕುತ್ಕೊಂಡು ಮಾತಾಡ್ತಾರೆ. ಆದರೆ ಅಕ್ಷತಾ ನಮ್ಮ ಹೊಟ್ಟೆ ತುಂಬಿಸಿ, ನಮ್ಮ ಹೊಟ್ಟೆ ಒಳಗಿರೋ ಗುಟ್ಟನ್ನೆಲ್ಲ ಆಚೆ ತರಿಸೋ ಅಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅವರ ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಕರೆದಿದ್ದಾರೆ. ನಾನು ತುಂಬ ಜನರದ್ದು ನೋಡಿದ್ದೀನಿ. ತುಂಬ ನಮ್ಮನ್ನು ಸೇರಿದಂಗೆನೆ ತುಂಬ ಜನ ತೆರೆಮರೆಯಲ್ಲಿರೋವಂಥ ಕಲಾವಿದರು, ಹೀಗೆ ತೆರೆಮರೆಯಲ್ಲಿರೋ ಇನ್ನೊಂದಷ್ಟು ಪ್ರತಿಭೆಗಳನ್ನು ನೀವು ಕರೆಸಿ ಅವ್ರಿಗೆ ಒಳ್ಳೆ ಊಟ ಹಾಕಿಸಿ ಮಾತಾಡಿಸಿ. ಸೊ ಎಲ್ಲರೂ ಅಕ್ಷತಾ ಅವರ ಅಭಿಮಾನಿಗಳು ಅಲ್ಲದವರು ಅಭಿಮಾನಿ ಆಗ್ತಾರೆ ಖಂಡಿತ ಈ ಶೋಗಳನ್ನ ನೋಡಿದ್ರೆ.
ಸೊ ಅಕ್ಷತಾ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಂದೊಂದು ರೂಲ್ಸು, ತಟ್ಟೆಗೆ ಹಾಕಿರೋದು ಖಾಲಿ ಮಾಡಂಗಿಲ್ಲ, ಕನ್ನಡನೇ ಮಾತಾಡಬೇಕು ಅಂತ. ಅದು ಎರಡೂ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನಂಗೆ ಬರಲಿಲ್ಲ. ನೀವು ಅಪ್ಪಟ ಕನ್ನಡದ ಆಸ್ತಿ ಇಬ್ರು, ನೀವು ಇಂಗ್ಲೀಷ್ ಬಳಸಲ್ಲ ಹೆಚ್ಚು. ಆಮೇಲೆ ಇನ್ನೂ ಒಂದೇನೋ, ನಾವು ಹೊರಗಡೆ ತರಿಸಿ ಬಡಿಸಲ್ಲ, ಏನೇ ಆದ್ರೂ ನಾವೇ ಮಾಡೋದು, ಹಂಗೆ ಇರೋದು. ಸೊ ಕೈ ರುಚಿನೂ ನೋಡ್ದಂಗೆ ಆಯ್ತು. ಕೈ ರುಚಿ, ನಿಮ್ಮ ಅಭಿನಯ ರುಚಿ, ಸದಭಿರುಚಿ ಎಲ್ಲ ನೋಡಿದ್ವಿ, ಕೈ ರುಚಿನೂ ನೋಡಿದ್ವಿ. ಥ್ಯಾಂಕ್ ಯು. ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು ನಮ್ಗೆ ಸ್ವಾತಂತ್ರ್ಯೋತ್ಸವದ ದಿನ. ಬಾಡೂಟ ತಿನ್ಬಿಟ್ಟು ಈ ಮಾತು ಹೇಳಿದ್ರೆ ಹೋಗ್ಕಂತಿದ್ವಿ. ಇಡ್ಲಿಗೆಲ್ಲ ಎಲ್ಲ ಬದಲಾಗ್ಬೋದು, ಇನ್ನೂ ಬದಲಾಗ್ಬೋದು. 7 ವರ್ಷಕ್ಕೊಂದ್ಸಲ ಮನುಷ್ಯ ಬದಲಾಗ್ತದೆ. ಬದಲಾವಣೆ ಜಗದ ನಿಯಮ ಮೇಡಮ್. ನಿಮ್ಮ ಆಧ್ಯಾತ್ಮ ಗುರು ಇವ್ರನ್ನ ಮಾಡ್ಕೊಬಿಡಿ. 100%. ಅವ್ರದ್ದು ಇಳಂಗೋವನ್ ಅಂತ ಒಂದು ಪುಸ್ತಕ ಇದೆ, ನನ್ನ ಆಲ್ ಟೈಮ್ ಫೇವ್ರೇಟ್. ಅದು ಯಾವಾಗ್ಲೂ ನನ್ನ ಜೊತೆ ಇದ್ದೇ ಇರುತ್ತೆ. ಅದರಲ್ಲಿ ನಾನು ಒಬ್ಬ ಗುರುವಿನ ಹುಡುಕಾಟದಲ್ಲಿದ್ದೀನಿ. ನನ್ನ ಒಬ್ಬ ಗುರು, ನನ್ನನ್ನು ಯಾವುದೋ ಒಬ್ಬ ಗುರು ನನ್ನನ್ನು ನಡೆಸ್ಕೊಂಡು ಬಂದಿದ್ದಾನೆ ಅಂತ ನಾನು ನಂಬಿದ್ದೀನಿ. ಸೊ ಆ ಗುರು ಯಾರು ಅನ್ನೋ ಹುಡುಕಾಟದಲ್ಲಿದ್ದೀನಿ. ನೀವು ಆ ಪುಸ್ತಕ ಓದಿದ್ರೆ ನೀವು ಎಲ್ರಿಗೂ, ಯಾರು ಗುರುವಿನ ಹುಡುಕಾಟದಲ್ಲಿದ್ದಾರೆ, ಯಾರು ಆಧ್ಯಾತ್ಮದ ಹಾದಿಯಲ್ಲಿ ಹೋಗ್ಬೇಕೋ ಬೇಡವೋ ಅನ್ನೋ ತೊಳಲಾಟದಲ್ಲಿದ್ದಾರೆ ಅಂಥವ್ರಿಗೆಲ್ರಿಗೂ ಅದೊಂದು ಭಗವದ್ಗೀತೆ ಅಂತ ನನಗಂತೂ ಅನ್ಸುತ್ತೆ. ನನಗೆ ಆಲ್ ಟೈಮ್ ಫೇವ್ರೇಟ್ ಇಳಂಗೋ. ಅದ್ಭುತವಾದ ಪುಸ್ತಕ. ಎಲ್ಲಿ ಸಿಗುತ್ತೆ ಸರ್ ಅದು? ಅಂಕಿತಾದಲ್ಲಿ ಪುಸ್ತಕ ಸಿಗುತ್ತೆ. ಅದು ಸಾವಣ್ಣನೇ ಮಾಡಿರೋದು. ಹೌದಾ? ಸಾವಣ್ಣನೇ ಮಾಡಿರೋದು. ಅವರ ಆಧ್ಯಾತ್ಮದ ದಾರಿಯಲ್ಲಿ ಅವರು ಕಂಡುಕೊಂಡ ಗುರುಗಳ ಬಗ್ಗೆ, UG, ರಜನೀಶ್, ಎಲ್ಲ ಗುರುಗಳ ಬಗ್ಗೆನೂ ಬರ್ಕೊಂಡು ಅವ್ರ ಅನುಭವ ಬರೆದಿದ್ದಾರೆ. ಆದ್ರೆ ನನಗೆ ಅದನ್ನು ಓದ್ತಾ ನನಗೂ ಒಬ್ಬ ಇಂಥ ಗುರು ಬೇಕು, ನನಗೊಬ್ಬ ಇಂಥ ಗುರು ಸಿಕ್ತಾನ, ಗುರು ಸಿಕ್ಕಿದಾಗ ನನ್ನಲ್ಲಾಗೋ ಬದಲಾವಣೆಗಳೇನು, ನನ್ನಲ್ಲಿ ಹೇಳೋ ಪ್ರಶ್ನೆಗಳೇನು, ಅದನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಒಂದು ಮನೆ ಕುಟುಂಬ ಅಂತಿದ್ದಾಗ ಯಾವ ರೀತಿ ದೇವರು, ಭಕ್ತಿ ಅದನ್ನೆಲ್ಲ ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ. ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇವತ್ತು ನಾನು ನನ್ನ ಅತಿಥಿಗಳ ಪರಿಚಯನ ಕೊನೆಯದಾಗಿ ಮಾಡ್ತಾ ಕಾರ್ಯಕ್ರಮನ ಮುಗಿಸ್ತೀನಿ. ಇಬ್ಬರನ್ನು ನೋಡಿ ನಾವು ಪ್ರೇರೇಪಿತರಾಗೋದು ತುಂಬ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಹಿಂಗಿಡ್ತಾ ಕೂತ್ರೆ ಇವ್ರು ಯಾವಾಗಲೂ ಕಾಣಿಸಲ್ಲ. ಅವ್ರು ಕಾಣಿಸೋದು ಪುಸ್ತಕಗಳಲ್ಲಿ, ಅಕ್ಷರಗಳಲ್ಲಿ, ಅವರ ಆಲೋಚನೆಗಳಲ್ಲಿ, ಯೋಚನೆಗಳಲ್ಲಿ, ಅವರ ಪ್ರತಿಯೊಂದು ದಿನ ಮತ್ತು ಕ್ಷಣಗಳು ಬದುಕುವ ರೀತಿಯಲ್ಲಿ ನಾವು ಅವ್ರಂಥವ್ರನ್ನ ಫಾಲೋ ಮಾಡಬೇಕು. ನಾವು ಯಾರನ್ನ ಹಿಂಬಾಲಿಸ್ಬೇಕು ಅಂದರೆ ಇವ್ರನ್ನ ಹಿಂಬಾಲಿಸ್ಬೇಕು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆ ಥರ ವ್ಯಕ್ತಿಗಳನ್ನ ನಾನು ಕರೆಸಿದ್ದೀನಿ ಇವತ್ತು. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ಇಬ್ಬರು ಮಾತನ್ನ ನೀವು ಕೇಳಿದ್ದೀರಾ. ಕೇಳಿಬಿಟ್ಟು ನಿಮ್ಮ ಮನಸ್ಸಿಗೆ ನಿಮಗೆ ಬೇಕಾಗಿರುವಂತಹ ಫ್ರೀಡಮ್ ಏನಂದರೆ ನೀವು ಅಡಿಕ್ಟ್ ಆಗಿರುವಂತಹ ಇನ್ಸ್ಟಾಗ್ರಾಮ್ ಮತ್ತು ನೀವು ಹಿಂಬಾಲಿಸ್ತಿರೋ ಬೇರೆ ಜನಗಳಿಂದ ಮುಕ್ತಿ ಪಡ್ಕೊಳ್ಳಿ, ಬೇರೆ ದಾರಿಯತ್ತ ನಡೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಷತಾ. ಥ್ಯಾಂಕ್ ಯು.